यमुना तीरवनचारी यमुना तीरवनचारी यमुना तीरवनचारी जय माधव कुंज विहारी गोपीजन वल्लभ गिरिवरधारी जय राधा माधव कुंज विहारी गोपीजन वल्लभ गिरिवरधारी जय राधा माधव कुंज विहारी गोपीजन वल्लभ गिरिवरधारी जय राधा माधव कुंज विहारी गोपीजन वल्लभ गिरिवरधारी यशोदानंदन व्रज जनरंजन 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 यमुना तीरवनचारी यमुना तीरवनचारी जय राधा माधव कुंज विहारी गोपीजन वल्लभ गिरिवरधारी 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 हरे कृष्ण 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 हरे 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 राम हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण हरे कृष्ण 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 हरे 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 राम राम
Hare Hare, Hare Krishna, Krishna Krishna, Hare Hare, Hare Rama, Hare Krishna, Krishna Krishna, Hare Hare, Hare Rama, Rama Rama, Hare Hare. Jaya Radha Madhava Radha Madhava Radhe Radhe. Jaya Radha Krishna Chandra Radha Krishna Chandra Radhe Radhe. Jaya Jaya Prabhupada Prabhupada Jaya Prabhupada. ओम नमो भगवते वासुदेवाय। 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 ओम नमो भगवते सरस्वती व्यासं ततो जयमुदीरये अष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्णके कृष्णाय वासुदेवाय देवकी नंदनाय च गोपाकुमाराय गोविन्दाय नमो नमः कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः रामचंद्राय वेदसे रघुनाथाय नाथाय सीताय पतये नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे हरे कृष्णा हरे हरे राम हरे राम राम हरे 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 कृष्ण ಎಲ್ಲರಿಗೂ ಎಲ್ಲ ಭಕ್ತವೃಂದದವರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಲ್ಲಿ ನಡೆದಿರುವಂತಹ ಎಲ್ಲ ವೈಷ್ಣವರಿಗೂ ಹಾಗೂ ಪಂಚತತ್ವಕ್ಕೂ
ಜಗನ್ನಾಥ ಬಲದೇವ ಸುಭದ್ರ ಪಾಂಡುರಂಗ ರುಕ್ಮಾಯ ಎಲ್ಲರಿಗೂ ಸಹ ತನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಭಗವದ್ಗೀತೆಯ 12ನೇ ಅಧ್ಯಾಯದ ಭಕ್ತಿ ಯೋಗದ ಬಗ್ಗೆ ಇವತ್ತಿನ ವಿಚಾರವನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಸಹ ಹೃದಯಪೂರ್ವಕವಾದಂತಹ ಈ ಭಾನುವಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟಮೊದಲಿಗೆ ವೈಷ್ಣವರ ಒಂದು ಅನುಗ್ರಹ ಅನ್ನುವುದು ಒಬ್ಬರ ಜೀವನದಲ್ಲಿ ಇತ್ತು ಅಂತ ಹೇಳಿದ್ರೆ ಹೇಗೆ ಅವರು ಎಲ್ಲ ಸಾಧನೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಪ್ರಭುಗಳು ತುಂಬಾ ಅದ್ಭುತವಾಗಿ ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ. ಮೂಕಂ ಕರೋತಿ ವಾಚಾಲಂ ಹೇಳಿ, ಮೂಕಂ ಕರೋತಿ ವಾಚಾಲಂ ಗೋರಂಗಾಯತೆ ಗಿರಿಂ ಪಂಗೋರಂಗಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ ಪರಮಾನಂದಂ ಮಾಧವಂ. ಆ ಪರಮಾನಂದಂ ಮಾಧವಂ ಅನ್ನೋ ಜಾಗದಲ್ಲಿ ಶ್ರೀ ಗುರು ದೀನ ಕಾರಣಂ ಅಂತ ಸಹ ಹೇಳ್ತಾರೆ. ಏನಂತ ಹೇಳ್ತಾರೆ? ಶ್ರೀ ಗುರು ಶ್ರೀ ಗುರು ಶ್ರೀ ಗುರು ದೀನ ಕಾರಣಂ. ದೀನಕಾರಣಂ. ಈ ದೀನರನ್ನ ಎಲ್ಲ ದೀನರನ್ನು ಸಹ ಉದ್ಧಾರ ಮಾಡೋದಕ್ಕೆ ಯಾರು ಬರ್ತಾರೆ? ಗುರುಗಳು ಬರ್ತಾರೆ. ಹೌದಲ್ವಾ? ನಮ್ಮನ್ನ ಈ ಸಂಸಾರದ ಸಾಗರದಿಂದ ಹೊರಗಡೆ ತರಿಸ್ಬೇಕು ಅಂತ ಹೇಳಿದ್ರೆ ಇಬ್ಬರು ಪ್ರಾಮುಖ್ಯವಾಗಿರ್ಬೇಕಂತೆ. ಯಾರು 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 ಆ ಇಬ್ಬರು? ಪ್ರಥಮವಾಗಿ ಗುರುಗಳು. ಪ್ರಥಮವಾಗಿ ಗುರುಗಳು. ವೆರಿ ಗುಡ್. ಅವರಿಗೆ ಒಂದು ಜೋರಾದ ವೆರಿ ಗುಡ್. ಇನ್ನೊಬ್ಬರು ಯಾರು? ಜಗನ್ನಾಥ್. ವೆರಿ ಗುಡ್. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. ಗುರು ಮತ್ತೆ ಕೃಷ್ಣ ಇವರಿಬ್ಬರು ಮಾತ್ರ ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಏನ್ ಮಾಡ್ಬೇಕು? ಪುನರಪಿ ಜನನ ಪುನರಪಿ ಮರಣದಲ್ಲೇ ನಾವೇನ್ ಮಾಡ್ಬೇಕು? ಹೊಡಿತಾನೆ ಇರ್ಬೇಕು. ಹೇಗೆ ಈ ಸಂಸಾರ ಸಾಗರದಿಂದ ನಾವು ಹೇಗೆ ಹೊರಗಡೆ ಬರುವುದು? ಇದೊಂದು ನಾವು ಮನೆಗೆ ಲಾಕ್ ಆಗ್ತೀವಿ ಗೊತ್ತಾ ನಿಮ್ಗೆ? ನೀವೆಲ್ಲ ನಿಮ್ ಮನೆಯಿಂದ ಹೊರಟು ಬರ್ಬೇಕಾದ್ರೆ ನೀವ್ ಏನ್ ಮಾಡಿದ್ರಿ? ಮನೆನ ಬೀಗ ಹಾಕಿದ್ದೀರಾ ತಾನೆ? ಮತ್ತೆ ನೀವು ಹೋಗಿ ಮನೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅದೇ ಬೀಗನ ತೆಗಿಬೇಕು ನೀವು. ಹೌದಲ್ವಾ? ಅದೇ ತರಾನೇ ಈ ಸಂಸಾರದ ಸಾಗರದಿಂದ ನಾವು ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ಕರ್ಮದಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಕರ್ಮದಿಂದಲೇ. ಈ ಕರ್ಮ ಅನ್ನುವಂಥದ್ದು ಈ ಸಂಸಾರ ಸಾಗರದಿಂದ ಹೊರಗಡೆನೂ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಸಂಸಾರದ ಸಾಗರದ ಗಂಟಿನಲ್ಲೇ ನಮ್ಮನ್ನ ಇನ್ನೂ ಹೆಚ್ಚು ಹೆಚ್ಚು ಗಂಟು ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ ಈ ಲಾಕ್ ಅಂಡ್ ಕೀ ತರ. ಯಾವ್ದ ತರ? ಲಾಕ್ ಅಂಡ್ ಕೀ ತರ. ನಾವು ಆ ಕೀನ ಹಾಕ್ಬಿಟ್ಟು ರಾಂಗ್ ಟರ್ನ್ ಮಾಡ್ಬಿಟ್ರೆ ಏನಾಗುತ್ತೆ? ಅದು ಮತ್ತೆ ಲಾಕ್ ಆಗ್ಬಿಡುತ್ತೆ. ಹೌದಲ್ವಾ? ಆ ಲಾಕ್ ಓಪನ್ ಮಾಡಕ್ಕಾಗುತ್ತೆ? ನಾವು ರಾಂಗ್ ಟರ್ನ್ ಮಾಡಿದ್ರೆ, ರಾಂಗ್ ಕಡೆ ಟರ್ನ್ ಮಾಡಿದ್ರೆ ಏನಾಗುತ್ತೆ? ಸ್ಟಕ್ ಆಗುತ್ತೆ. ಅದೇ ರಂಗನ್ ಕಡೆ ಟರ್ನ್ ಮಾಡಿದ್ರೆ ಓಪನ್ ಆಗುತ್ತೆ. ಯಾವ ಕಡೆ? ರಂಗನ ಕಡೆ. ಯಾರ ಕಡೆ? ರಂಗನ ಕಡೆ ನಾವು ಟರ್ನ್ ಮಾಡಬೇಕು. ಹಾಗೆ ಅದೇ ತರನೇ ನಾವು ಮಾಡುವಂತಹ ಕರ್ಮಗಳೆಲ್ಲರೂ ಸಹ ನಮಗೋಸ್ಕರ ಅಂತ ನಾವು ಮಾಡಿದ್ರೆ ಏನಾಗುತ್ತೆ? ಕರ್ಮ ಬಂಧನದಲ್ಲಿ ನಾವು ಸಿಗಾಕ್ಬಿಡ್ತೀವಿ. ಆದರೆ ಯಾರು ಭಗವಂತನಿಗೋಸ್ಕರ ಅಂತ ಮಾಡ್ತಾರೆ, ರಂಗನಿಗೋಸ್ಕರ ಅಂತ ಮಾಡ್ತಾರೆ, ಅವರಿಗೆ ಏನಾಗುತ್ತೆ? ಈ ಸಂಸಾರದ ಸಾಗರದಿಂದ ಬಿಡುಗಡೆ ಸಿಗುತ್ತೆ ಅನ್ನುವಂತಹ 12ನೇ ಅಧ್ಯಾಯ. ಏನು? ಭಗವದ್ಗೀತೆಯ 12ನೇ ಅಧ್ಯಾಯ. ಏನು ಈ ಅಧ್ಯಾಯದ ಹೆಸರೇನು? ವೆರಿ ಗುಡ್. ಯಾರು ಹೇಳಿದ್ರು? ಪ್ರಭು ಹೇಳಿದ್ರು. ಜೋರಾದ ಚಪ್ಪಾಳೆ. ವೆರಿ ಗುಡ್. ನೋಡಿ, ಭಕ್ತಿ ಯೋಗ 12ನೇ ಅಧ್ಯಾಯದ 5ನೇ ಶ್ಲೋಕ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ಕ್ಲೇಶೋ ಅಧಿಕ ರಸ್ಥೇಷಾಂ. ಎಲ್ಲರೂ ಭಗವದ್ಗೀತೆ ಓಪನ್ ಮಾಡ್ಕೋಬೇಕು. ನೀವು ಸುಮ್ಮನೆ ಹಾಕಿ ಬರಬಾರ್ದು. ನೀವು ಭಗವದ್ಗೀತೆ ಪ್ರವಚನಕ್ಕೆ ಬಂದಾಗ ಭಗವದ್ಗೀತೆ ಪುಸ್ತಕನ ನಿಮ್ ಜೊತೆ ತಗೊಂಡು ಬರಬೇಕು. ಓಕೆ? ಸೊ ಪ್ರಭುಗಳು ನಿಮ್ಮ ಹತ್ರ ಇದ್ರೆ PDF ಇದ್ರೆ ಓಪನ್ ಮಾಡ್ಕೊಳ್ಳಿ. ಕ್ಲೇಶೋ ಅಧಿಕ ರಸ್ಥೇಷಾಂ. ಕ್ಲೇಶೋ ಅಧಿಕ ರಸ್ಥೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತಾಸಕ್ತ ಚೇತಸಾಂ.
ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ 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 ಕ್ಲೇಶೋ ಅಧಿಕರಸ್ತೇಷಾಂ ಕ್ಲೇಶೋ ಅಧಿಕರಸ್ತೇಷಾಂ ಕ್ಲೇಶೋ ಅಧಿಕರಸ್ತೇಷಾಂ ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ 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 ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ 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 ಕ್ಲೇಶೋ ಅಧಿಕರಸ್ತೇಷಾಂ ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ದೇಹವದ್ಭಿರವಾಪ್ಯತೆ. ಹರೇ ಕೃಷ್ಣ ಪ್ರಭುಜಿ ಇದು ಭಾವಾರ್ಥ ಅನುವಾದ. ಶ್ಲೋಕ ಕ್ಲೇಶೋ ಐದನೇ ಅಧಿಕರಸ್ತೇಷಾಂ ಅಧ್ಯಾಯದ ಐದನೇ ಶ್ಲೋಕ. ಕ್ಲೇಶೋ ಅಧಿಕರಸ್ತೇಷಾಂ ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ದೇಹವದ್ಭಿರವಾಪ್ಯತೆ. ಮಾತಾಜಿ ಓದ್ತೀರಾ ಯಾರಾದ್ರು? ಓದ್ತೀರಾ ಪ್ರಭು? ಕ್ಲೇಶೋ ಅಧಿಕರಸ್ತೇಷಾಂ ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ದೇಹವದ್ಭಿರವಾಪ್ಯತೆ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಶ್ಲೋಕ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ. ರಿಪೀಟ್ ಮಾಡಿ. ಅನುವಾದ ಅಂದ್ರೆ ಶ್ಲೋಕದ ಪದದ ಅರ್ಥ ಕ್ಲೇಶಃ ಕ್ಲೇಶಃ ತೊಂದರೆಯು ಅಧಿಕತರಃ ಅಧಿಕತರಃ ಅತಿ ಹೆಚ್ಚು ಅತಿ ಹೆಚ್ಚು ತೇಷಾಂ ಅವರಿಗೆ ಅವ್ಯಕ್ತ ವ್ಯಕ್ತವಾದುದಕ್ಕೆ ಆಸಕ್ತರಾದ ಚೇತಸ ಚಿತ್ತವುಳ್ಳ ಅವ್ಯಕ್ತದ ಕಡೆಗೆ ಈ ಖಂಡಿತವಾಗಿಯೂ ಪ್ರಗತಿಯು ದುಃಖಂ ತೊಂದರೆಯನ್ನು ದೇಹವುಳ್ಳವನಿಂದ ಅವಾಪ್ಯತೆ ಹೊಂದಲ್ಪಡುವುದು. ಅನುವಾದ ಅಭಯ ಚರಣಾರವಿಂದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಂತೆ ಮುಂದುವರೆಯುವುದು ದೇಹಧಾರಿಗಳಿಗೆ ಬಹು ಕಷ್ಟ. ಭಾವಾರ್ಥ ಅಭಯ ಚರಣಾರವಿಂದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಶ್ರೀಲ ಪ್ರಭುಪಾದ ಕಿ ಜಯ. ಪರಮಪ್ರಭುವಿನ ಅಚಿಂತ್ಯವೂ ಅವ್ಯಕ್ತವೂ ನಿರಾಕಾರವೂ ಆದ ರೂಪದ ಮಾರ್ಗವನ್ನು ಅನುಸರಿಸುವ ಅಲೌಕಿಕವಾದಿಗಳನ್ನು ಜ್ಞಾನಯೋಗಿಗಳೆಂದು ಕರೆಯುತ್ತಾರೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿದ್ದ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾದವರನ್ನು ಭಕ್ತಿಯೋಗಿಗಳೆಂದು ಕರೆಯುತ್ತಾರೆ. ಇಲ್ಲಿ ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳ ನಡುವಣ ವ್ಯತ್ಯಾಸವನ್ನು ಖಚಿತವಾಗಿ ವಿವರಿಸಿದೆ. ಕಡೆಗೆ ಮನುಷ್ಯನನ್ನು ಅದೇ ಗುರಿಗೆ ಕೊಂಡೊಯ್ಯುವುದನ್ನು ಜ್ಞಾನಯೋಗದ ಪ್ರಕ್ರಿಯೆಯು ತುಂಬಾ ಕ್ಲೇಶಕರವಾದದ್ದು. ಆದರೆ ದೇವೋತ್ತಮ ಪರಮ ಪುರುಷನ ನೇರ ಸೇವೆಯ ಭಕ್ತಿಯೋಗದ ಮಾರ್ಗ ಇನ್ನೂ ಸುಲಭವಾದದ್ದು ಮತ್ತು ದೇಹಧಾರಿಯಾದ ಆತ್ಮಕ್ಕೆ ಸಹಜವಾದದ್ದು.
ಅನಾದಿ ಕಾಲದಿಂದ ವ್ಯಕ್ತಿಗಳ ಆತ್ಮವು ದೇಹದಲ್ಲಿ ವಾಸವಾಗಿದೆ. ತಾನು ದೇಹವಲ್ಲ ಎನ್ನುವುದು ತಾತ್ವಿಕವಾಗಿ ತಿಳಿಯುವುದು ಆತನಿಗೆ ಬಹು ಕಷ್ಟ. ಆದುದರಿಂದ ಭಕ್ತಿಯೋಗವು ಕೃಷ್ಣ ವಿಗ್ರಹವನ್ನು ಪೂಜಾರ್ಹ ಎಂದು ಸ್ವೀಕರಿಸುತ್ತದೆ. ಏಕೆಂದರೆ ಮನಸ್ಸಿನಲ್ಲಿ ಸ್ಥಿರವಾಗಿರುವ ದೈಹಿಕ ಪರಿಕಲ್ಪನೆಯನ್ನು ಹೀಗೆ ಅನ್ವಯಿಸುವುದು ಸಾಧ್ಯವಾಗುತ್ತದೆ. ದೇವಾಲಯದಲ್ಲಿ ದೇವೋತ್ತಮ ಪರಮಪುರುಷರನ್ನು ಅವನ ರೂಪದಲ್ಲಿ ಪೂಜಿಸುವುದು ಮಿಥ್ಯ ಕಾಲ್ಪನಿಕ ಪ್ರತಿಮೆಯ ಆರಾಧನೆಯ ಪೂಜೆಯು ಪರಮಪ್ರಭು ಗುಣಗಳನ್ನು ಹೊಂದಿರುವ ಅಥವಾ ಹೊಂದಿರದ ಎಂದರೆ ಸಗುಣ ಮತ್ತು ನಿರ್ಗುಣ ರೀತಿಗಳಲ್ಲಿ ಯಾವುದಾದರೂ ಆಗಿರಬಹುದು ಎನ್ನುವುದಕ್ಕೆ ವೇದ ಸಾಹಿತ್ಯದಲ್ಲಿ ಸಾಕ್ಷ್ಯವಿದೆ. ದೇವಸ್ಥಾನದಲ್ಲಿ ವಿಗ್ರಹವನ್ನು ಪೂಜಿಸುವುದು ಸುಗುಣ ಪೂಜೆ, ಏಕೆಂದರೆ ಭೌತಿಕ ಗುಣಗಳು ಭಗವಂತನನ್ನು ಚಿತ್ರಿಸುತ್ತವೆ. ಆದರೆ ಕಲ್ಲು, ಮರ ಅಥವಾ ತೈಲ ಚಿತ್ರ ಮೊದಲಾದ ಭೌತಿಕ ಗುಣಗಳು ಪ್ರಭುವನ್ನು ಚಿತ್ರಿಸಿದರೂ ವಾಸ್ತವವಾಗಿ ಪ್ರಭು ಭೌತಿಕನಲ್ಲ. ಪರಮ ಪ್ರಭುವಿನ ಪರಿಪೂರ್ಣ ಸ್ವಭಾವ ಇದು. ಇಲ್ಲಿ ಒಂದು ಸ್ಥೂಲವಾದ ಉದಾಹರಣೆಯನ್ನು ಕೊಡಬಹುದು. ಆದರೆ ರಸ್ತೆಯಲ್ಲಿ ನಾವು ಕೆಲವು ಅಂಚೆ ಪೆಟ್ಟಿಗೆಗಳನ್ನು ಕಾಣಬಹುದು. ನಾವು ನಮ್ಮ ಪತ್ರಗಳನ್ನು ಆ ಪೆಟ್ಟಿಗೆಗಳಲ್ಲಿ ಹಾಕಿದರೆ ಅವು ಕಷ್ಟವಿಲ್ಲದೆ ಸಹಜವಾಗಿ ತಮ್ಮ ಗುರಿಯನ್ನು ಮುಟ್ಟುತ್ತವೆ. ಅಂಚೆ ಕಚೇರಿಯು ಅಧಿಕೃತವಾಗಿ ಪರಿಗಣಿಸಿದಿರುವ ಎಲ್ಲೋ ಕಾಣುವ ಅನುಕರಣೆಯ ಪೆಟ್ಟಿಗೆ ಅಥವಾ ಯಾವುದೋ ಹಳೆಯ ಪೆಟ್ಟಿಗೆಯು ಈ ಕೆಲಸವನ್ನು ಮಾಡಲಾರದು. ಹಾಗೆಯೇ ಭಗವಂತನಿಗೆ ವಿಗ್ರಹ ರೂಪದಲ್ಲಿ ಒಂದು ಅಧಿಕೃತ ಚಿತ್ರಣವಿದೆ. ಇದಕ್ಕೆ ಅರ್ಚಾ ವಿಗ್ರಹ ಎಂಬ ಹೆಸರು. ಈ ಅರ್ಚಾ ವಿಗ್ರಹವು ಪರಮ ಪ್ರಭುವಿನ ಅವತಾರ. ಆ ರೂಪದ ಮೂಲಕ ಭಗವಂತನ ಸೇವೆಯನ್ನು ಸ್ವೀಕರಿಸುತ್ತಾನೆ. ಪ್ರಭು ಸರ್ವಶಕ್ತ. ಆದ್ದರಿಂದ ಅರ್ಚಾ ವಿಗ್ರಹದ ಅವತಾರದ ಮೂಲಕ ಭಕ್ತನಿಗೆ ಬದ್ಧ ಬದುಕಿನಲ್ಲಿ ಅನುಕೂಲ ಮಾಡಿಕೊಡುವುದಕ್ಕಾಗಿ ಆತನ ಸೇವೆಯನ್ನು ಭಗವಂತನು ಸ್ವೀಕರಿಸುತ್ತಾನೆ. ಆದುದರಿಂದ ಪರಮವನ್ನು ಕೂಡಲೇ ಮತ್ತು ನೇರವಾಗಿ ಸಾರಲು ಭಕ್ತರಿಗೆ ಯಾವ ಕಷ್ಟವೂ ಇಲ್ಲ. ಆದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ನಿರಾಕಾರ ಮಾರ್ಗವನ್ನು ಅನುಸರಿಸುವವರಿಗೆ ಕಷ್ಟವಾಗುತ್ತದೆ. ಉಪನಿಷತ್ತುಗಳಂತಹ ವೇದ ಸಾಹಿತ್ಯದ ಮೂಲಕ ಅವರು ಪರಮ ಪ್ರಭುವಿನ ಅವ್ಯಕ್ತ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಭಾಷೆಯನ್ನು, ಕಲ್ಪನೆಗೆ ನಿಲುಕದ ಭಾವಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಎಲ್ಲ ಪ್ರಕ್ರಿಯೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಸಾಮಾನ್ಯ ಮನುಷ್ಯನಿಗೆ ಇದು ಸುಲಭವಲ್ಲ. ಭಕ್ತಿ ಸೇವೆಯಲ್ಲಿ ನಿರತನಾಗಿರುವ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಯೋಗ್ಯ ಗುರುವಿನ ಮಾರ್ಗದರ್ಶನದ ಮಾತ್ರದಿಂದಲೇ ವಿಗ್ರಹಕ್ಕೆ ವಿಧಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವ ಮಾತ್ರದಿಂದಲೇ ಪ್ರಭುವಿನ ಮಹಿಮೆಯನ್ನು ಕೇಳುವುದರಿಂದಲೇ ಮತ್ತು ಪ್ರಭುವಿನ ಪ್ರಸಾದದ ಶೇಷ ಭಾಗವನ್ನು ತಿನ್ನುವುದರಿಂದಲೇ ಬಹು ಸುಲಭವಾಗಿ ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಕಡೆಯಲ್ಲಿ ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹೋಗುವ ಅಪಾಯವೂ ಇರುವ ಬಹು ಕಷ್ಟಕರವಾದ ಮಾರ್ಗವನ್ನು ನಿರಾಕಾರವಾದಿಗಳು ಅನಗತ್ಯವಾಗಿ ಅನುಸರಿಸುತ್ತಾರೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ಸಕಾರವಾದಿಯು ಯಾವುದೇ ಅಪಾಯ, ತೊಂದರೆ ಅಥವಾ ಕಷ್ಟವಿಲ್ಲದೆ ನೇರವಾಗಿ ಪರಮ ಪುರುಷನ ಬಳಿ ಸಾರುತ್ತಾನೆ. ಇಂತಹದೇ ಒಂದು ಭಾಗವು ಶ್ರೀಮದ್ ಭಾಗವತದಲ್ಲಿ ಕಾಣುತ್ತದೆ. ಕಟ್ಟಕಡೆಗೆ ದೇವೋತ್ತಮ ಪರಮಪುರುಷನಿಗೆ ಮನುಷ್ಯನು ಶರಣಾಗಬೇಕು. ಅದರ ಬದಲು ಆತನು ಯಾವುದು ಬ್ರಹ್ಮನ್ ಮತ್ತು ಯಾವುದು ಬ್ರಹ್ಮನ್ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ತೊಂದರೆ ತೆಗೆದುಕೊಂಡು ತನ್ನ ಇಡೀ ಜೀವಮಾನವನ್ನು ಇದರಲ್ಲಿ ಕಳೆದರೆ ಪರಿಣಾಮವು ಬರೀ ಕ್ಲೇಶವಷ್ಟೇ ಎಂದು ಭಾಗವತದಲ್ಲಿ ಹೇಳಿದೆ. ಆದುದರಿಂದ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ಈ ಕಷ್ಟದ ಮಾರ್ಗವನ್ನು ಹಿಡಿಯಬಾರದು. ಏಕೆಂದರೆ ಕಡೆಗೆ ಪರಿಣಾಮವು ಅನಿಶ್ಚಯವು ಎಂದು ಇಲ್ಲಿ ಹೇಳಿದೆ. ಜೀವಿಯು ನಿರಂತರವಾಗಿ ಒಂದು ವ್ಯಕ್ತಿಗತ ಆಧ್ಯಾತ್ಮಿಕ ಸಮಗ್ರತೆಯೊಡನೆ ಒಂದಾಗಲು ಬಯಸಿದರೆ ಆತನು ತನ್ನ ನಿಜ ಸ್ವರೂಪದ ನಿತ್ಯವಾದ ಮತ್ತು ಗ್ರಹಿಸಬಹುದಾದ ಅಂಶಗಳ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು. ಆದರೆ ಆನಂದ ಭಾಗದ ಸಾಕ್ಷಾತ್ಕಾರ ಆಗುವುದಿಲ್ಲ. ಜ್ಞಾನ ಯೋಗದಲ್ಲಿ ಪ್ರಬಲ ಪಾಂಡಿತ್ಯವನ್ನು ಪಡೆದ ಅಂತಹ ಆಧ್ಯಾತ್ಮವಾದಿಯು ಭಕ್ತನೊಬ್ಬನ ಕೃಪೆಯಿಂದ ಭಕ್ತಿಯೋಗದ ಬಿಂದುವನ್ನು ಮುಟ್ಟಬಹುದು. ಅಂತಹ ಕಾಲದಲ್ಲಿ ನಿರಾಕಾರ ತತ್ವದ ದೀರ್ಘ ಸಾಧನೆಯು ತೊಂದರೆಗೆ ಒಂದು ಕಾರಣವಾಗಬಹುದು. ಏಕೆಂದರೆ ಆತ್ಮನು ಆ ವಿಚಾರವನ್ನು ಬಿಡಲಾರ. ಆದುದರಿಂದ ದೇಹಧಾರಿಯಾದ ಆತ್ಮನು ಸಾಧನೆಯ ಕಾಲದಲ್ಲಿಯೂ ಸಾಕ್ಷಾತ್ಕಾರದ ಕಾಲದಲ್ಲಿಯೂ ಅವ್ಯಕ್ತದ ವಿಷಯದಲ್ಲಿ ಯಾವಾಗಲೂ ಕಷ್ಟದಲ್ಲಿರುತ್ತಾನೆ. ಪ್ರತಿಯೊಬ್ಬ ಜೀವಾತ್ಮನು ಭಾಗಶಃ ಸ್ವತಂತ್ರನು. ಈ
ಅವ್ಯಕ್ತ ಸಾಕ್ಷಾತ್ಕಾರವು ಜೀವಾತ್ಮದ ಆಧ್ಯಾತ್ಮಿಕ ಆನಂದಕ್ಕೆ ವಿರುದ್ಧವಾದದ್ದು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಈ ಪ್ರಕ್ರಿಯೆಯನ್ನು ಆರಿಸಿಕೊಳ್ಳಬಾರದು. ಕೃಷ್ಣ ಪ್ರಕ್ರಿಯೆ ಎಂದರೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗುವುದು. ಪ್ರತಿಯೊಂದು ವ್ಯಕ್ತಿಗತ ಜೀವಾತ್ಮಕ್ಕೂ ಇದೇ ಅತ್ಯುತ್ತಮ ಮಾರ್ಗ. ಈ ಭಕ್ತಿ ಸೇವೆಯನ್ನು ಅಲಕ್ಷಿಸಲು ಬಯಸಿದರೆ ಮನುಷ್ಯನು ನಾಸ್ತಿಕತೆಗೆ ವಾಲುವ ಅಪಾಯವಿದೆ. ಈ ಶ್ಲೋಕದಲ್ಲಿ ಆಗಲೇ ಹೇಳಿರುವಂತೆ ಅವ್ಯಕ್ತವಾದದ್ದನ್ನು ಅನೂಹ್ಯವಾದದ್ದನ್ನು ಇಂದ್ರಿಯಗಳನ್ನು ಬಳಸಲಾರದು. ಆದುದರಿಂದ ಅವ್ಯಕ್ತವು ಅನೂಹ್ಯವು. ಆದ್ದರಿಂದ ಗಮನವನ್ನು ಕೇಂದ್ರೀಕರಿಸುವ ಪ್ರಕ್ರಿಯೆಯನ್ನು ಯಾವಾಗಲೂ ಪ್ರೋತ್ಸಾಹಿಸಬಾರದು. ಈ ಯೋಗದಲ್ಲಂತೂ ಪ್ರೋತ್ಸಾಹಿಸಲೇಬಾರದು. ಹೀಗೆ ಮಾಡಬೇಕೆಂದು ಕೃಷ್ಣನು ಹೇಳುವುದಿಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚಕ್ಷುರುಮೇತಮೇನ ತಸ್ಮೈ ಶ್ರೀ ಗುರುವೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯಶ್ಚ ಪತಿತಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಇವತ್ತು 12ನೇ ಅಧ್ಯಾಯದ 5ನೇ ಶ್ಲೋಕದ ಬಗ್ಗೆ ನಾವು ವಿವರಣೆಯನ್ನ ತಿಳಿದುಕೊಳ್ಳೋಣ. ಏನೇನು ಹೇಳ್ತಾ ಇದ್ದಾರೆ ಅಂದ್ರೆ, ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತ ಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿ ದುಃಖಂ ದೇಹವದ್ಭಿರವಾಪ್ಯತೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಈಗ ವರ್ಲ್ಡ್ ಟ್ರೇಡ್ ಸೆಂಟರ್ ಗೊತ್ತಾ ನಿಮಗೆ? WTC 100 ಅಂತಸ್ತಿನ ಮಹಡಿ ಇತ್ತು ಒಂದು. ಅದನ್ನ ಏನು ಟೆರರಿಸ್ಟ್ ಗಳು ಏನ್ ಮಾಡಿದ್ರು, ಭಯೋತ್ಪಾದನೆ ಮಾಡಿ ಅದನ್ನ ನೆಲಸಮ ಮಾಡೇ ಬಿಟ್ರು, ಹೌದಲ್ವಾ? ಆ 100 ಮಹಡಿ ಇರುವಂತಹ ಒಂದು ಮಾಳಿಗೆಯನ್ನ ಮೆಟ್ಟಿಲಿನಿಂದ ಹತ್ಕೊಂಡು ಹೋಗೋದು ಸುಲಭನ ಅಥವಾ ಲಿಫ್ಟ್ ಇಂದ ಹೋಗೋದು ಸುಲಭನ? ಲಿಫ್ಟ್ ಇಲ್ಲಪ್ಪ, ಏನ್ ಮಾಡಿದ್ರಿ? ಮೆಟ್ಲಲ್ಲಿ ಹತ್ಕೊಂಡು ಹೋಗ್ಬೇಕಾನೆ? ಹಾಗೆಲ್ಲ ಇಲ್ಲ. ನಮ್ಮ ಕೃಷ್ಣ ಹಾಗೆಲ್ಲ ಇಲ್ಲ. ಕೃಷ್ಣ ಅವನ ವೈಕುಂಠ ಧಾಮಕ್ಕೆ ಹೋಗೋದಕ್ಕೆ ಜ್ಞಾನದ ಮಾರ್ಗವನ್ನು ಕೊಟ್ಟಿದ್ದಾನೆ, ಮತ್ತೆ ಯೋಗದ ಮಾರ್ಗವನ್ನು ಕೊಟ್ಟಿದ್ದಾನೆ. ಯಾವ ಮಾರ್ಗವನ್ನು ಕೊಟ್ಟಿದ್ದಾನೆ? 2 ಮಾರ್ಗಗಳನ್ನು ಕೊಟ್ಟಿದ್ದಾನೆ. ಆದ್ರೆ ಅವನೇ ಹೇಳ್ತಾ ಇದ್ದಾನೆ, ಸಕಾರಾತ್ಮಕ ನಿರಾಕಾರಾತ್ಮಕ. ಏನಂತ ಹೇಳಿ? ಸಕಾರಾತ್ಮಕ ಮತ್ತು ನಿರಾಕಾರಾತ್ಮಕ. ಯಾರು ಈ ನಿರಾಕಾರ ತತ್ವವನ್ನ ಬಳಸಿಕೊಂಡು ಭಗವಂತನ ಜ್ಞಾನದ ಕಡೆಗೆ ನಡೀತಾರೆ, ಜ್ಞಾನ ಯೋಗವನ್ನು ಅಂದ್ರೆ ಏನು? ಜ್ಞಾನ ಯೋಗಿಗಳು ಮತ್ತು ಭಕ್ತಿ ಯೋಗಿಗಳು ಅಂತ ಕ್ಷಮಿಸಿ, ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ. ಜ್ಞಾನ ಯೋಗದಲ್ಲಿ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ಬಿಡುತ್ತಾ? ಚತುರ್ವೇದಗಳು ಯಾವ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ 4 ವೇದಗಳನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಈಗ ರೀಸೆಂಟ್ ಆಗಿ ಯಾರೋ ಒಬ್ರು ಇಲ್ಲಿ ಕಾಶಿನಲ್ಲಿ ಒಬ್ರು 50 ದಿನಗಳ ಕಾಲ ಸಂಪೂರ್ಣವಾಗಿ ಆ ವೇದಗಳನ್ನ ಪಾರಾಯಣ ಮಾಡಿದಕ್ಕೋಸ್ಕರ ಅವರಿಗೆ ಏನೋ ಚಕ್ರವರ್ತಿ ಬಿರುದನ್ನ ಕೊಟ್ರು. ಯಾರು? ನಮ್ಮ ಶೃಂಗೇರಿ ಶಾರದಾ ಪೀಠದವರು, ಹೌದಲ್ವಾ? ಆತರ ಒಂದು ವೇದಗಳನ್ನ ಕಲಿಬಹುದು, ಇನ್ನೂ 3 ವೇದಗಳನ್ನ ಯಾವಾಗ ಕಲಿಯೋದು? ಕಷ್ಟಕರವಾದದ್ದಲ್ವಾ? ಅವ್ರು 50 ದಿನ ನಿರಂತರವಾಗಿ ನಿರರ್ಗಳವಾಗಿ ಶ್ಲೋಕಗಳನ್ನ ಹೇಳ್ತಾ ಇದ್ರು, ವೇದಗಳ ಶ್ಲೋಕಗಳನ್ನ. ಆ ರೀತಿಯಾಗಿ ನಾವು ಕರೆಕ್ಟ್ ಆಗಿ ಒಂದು ಶ್ಲೋಕನಾದ್ರೂ ಕಲ್ತ್ಕೊಳ್ಳೋಕ್ಕಾಗತ್ತಾ? ಇದನ್ನೇ ನೆನಪಿಸಿ ಕೇಳಿದ್ರೇನೆ, ಪ್ರಭು ನನ್ ಅರ್ಥೋಗಿದೆ ಹೋಗಿದ್ರು ಹೇಳ್ತಿರ್ತಾನೆ, ಹೌದಲ್ವಾ? ನನ್ನ ಸ್ಟೂಡೆಂಟ್ಸ್ ಅಂತ ಹಂಗೆ ಹೇಳ್ತಾರೆ, ಒಂದು ಫಾರ್ಮುಲಾ ಇವತ್ತು ಹೇಳ್ಕೊಟ್ಟಿದ್ನಿ ಅಂತ ಹೇಳಿದ್ರೆ ಒಂದು 10 ದಿನ ಬಿಟ್ಬಿಟ್ಟು ಅದೇ ಫಾರ್ಮುಲಾ ಕೇಳಿದ್ರೆ ತಪ್ಪಾಗಿ ಹೇಳ್ತಾರೆ. ಅಟ್ಲೀಸ್ಟ್ ಒಂದಾದ್ರೂ ಮಿಸ್ ಮಾಡೇ ಮಾಡ್ತಾರೆ. ಅದಕ್ಕೆ ಕಲಿಯುಗದ ಜನರು ಏನೋ ಮಂದಮತಿಗಳು. ಏನು ಹಿಂಗಂದ್ರೆ ಮಂದಮತಿಗಳು ಅಂದ್ರೆ ಜ್ಞಾಪಕ ಶಕ್ತಿ ಕಡಿಮೆ. ಏನ್ ಕಡಿಮೆ? ನಮ್ಗೆ ಜ್ಞಾಪಕ ಶಕ್ತಿ ಕಡಿಮೆ. ಮೊನ್ನೆ ನೈಟ್ ಏನ್ ಊಟ ಮಾಡಿದ್ರಿ ನೀವು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ನೀವು? ನೆನಪಿರಲ್ಲ, ಹೌದಲ್ವಾ? ಹೋದ್ವಾರ ಭಾನುವಾರ ಇದೇ ಸಮಯದಲ್ಲಿ ಎಲ್ಲಿದ್ರಿ ನೀವು?
ನೀವು ಭಕ್ತರಾಗಿದ್ರೆ ದೇವಸ್ಥಾನದಲ್ಲಿ ಇರ್ತಿದ್ರಿ ನೀವು, ಹೌದಲ್ವಾ? ಏನ್ ಮಾಡ್ತಾ ಇದ್ರಿ ನೀವು? ದೇವಸ್ಥಾನದಲ್ಲಿ ಇದ್ದೆ. ನಾನು ಹೇಳ್ಬೋದು, ಗರ್ವದಿಂದ ನಾನು ಹೇಳ್ಕೊಬಹುದು, ನಾನು ದೇವಸ್ಥಾನದಲ್ಲಿ ನಾನು ಸೇವೆಯನ್ನ ಮಾಡ್ತಾ ಇದ್ದೆ ಅಂತ ಹೇಳಿ, ಹೌದಲ್ವಾ? ಇಲ್ಲ ಅಂತಂದ್ರೆ ನಾವು ಭೌತಿಕದಲ್ಲಿ ನಾವು ನಮ್ಮನ್ನ ತೊಡಗಿದ್ವಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ನಮಗೆ ಜ್ಞಾಪಕ ಶಕ್ತಿ ಕಡಿಮೆ, ಅಲ್ಪ ಆಯುಷಿಗಳು, ಏನೋ ಮಂದಮತಿಗಳು, ಅಲ್ಪ ಆಯುಷಿಗಳು, ಹೌದಲ್ವಾ? ಅಲ್ಪಾಯುಷ್ಯ ಅಂದ್ರೆ ಏನು? ಆಯಸ್ಸು ತುಂಬಾ ಕಡಿಮೆ. ನಮ್ ಸಾವು ನಮ್ಗೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿದ್ಯಾ ನಮ್ಗೆ? ಹುಟ್ಟಿದ ದಿನ ಮಾತ್ರ ಕರೆಕ್ಟ್ ಆಗಿ ನೆನಪಿಸ್ಕೊಂಡು ನಾವೇನ್ ಮಾಡ್ತೀವಿ? ಹ್ಯಾಪಿ ಬರ್ತ್ಡೇ ಟು ಯು ಹೇಳ್ತೀವಲ್ವಾ? ಬಟ್ ಆದ್ರೆ ಹ್ಯಾಪಿ ಡೆತ್ ಡೇ ಟು ಯು ಹೇಳ್ತೀವ ನಾವು ಯಾವತ್ತಾದ್ರೂ? ಸೆಲೆಬ್ರೇಟ್ ಮಾಡ್ತೀವಿ ನಾವು? ಖಂಡಿತವಾಗಿಯೂ ಇಲ್ಲ, ಹೌದಲ್ವಾ? ನಿಜವಾಗಿಯೂ ನಾವು ಯಾವಾಗ ನಮ್ಮ ಹತ್ತಿರದ ಸ್ನೇಹಿತನನ್ನ, ನಮಗೆ ಯಾವಾಗ ನಮ್ಮ ಸಾವು ನಮ್ಮ ಬರುತ್ತೆ ಅನ್ನೋದಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ಬೇಕು. ಅದನ್ನೇ ನಮ್ಮ ಗುರುಗಳು ನಮಗೆ ಕಲಿಸ್ಕೊಟ್ಟಿರುವಂತದ್ದು. ಸ್ವಯಂ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಕಾಲನು ಯಾರು? ಭಗವಂತನ ಸ್ವರೂಪ. ಅವನನ್ನ ಸ್ವೀಕರಣೆ ಮಾಡೋದಕ್ಕೆ ನಾವು ತಯಾರುಪಡಿಸ್ಕೋಬೇಕು. ನಾವು ನಮಗಿರೋದು ಜನ್ಮ, ಮೃತ್ಯು, ಜರ, ವ್ಯಾಧಿ, ಇದೇ ಸಂಸಾರದ ಚಕ್ರ. ಏನು ಸಂಸಾರದ ಚಕ್ರ ಅಂದ್ರೆ ಏನು? ಜನ್ಮ, ಮೃತ್ಯು, ಜರ, ವ್ಯಾಧಿ. ಜನ್ಮ ಅಂದ್ರೆ ಏನು? ಹುಟ್ಟು, ಹೌದಲ್ವಾ? ಜರ ಅಂದ್ರೆ ಏನು? ವಯಸ್ಸಾಗೋದು. ವಯಸ್ಸಾಗದೆ ಇದೀವ? ಹುಟ್ಟಿದಾಗ ಹೇಗಿದ್ವು ಅದೇ ತರ ಇದೀವ ನಾವು? ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ಎಲ್ಲರಿಗೂ ಸಹ ಪ್ರತಿ ಕ್ಷಣ ಸಹ ಏನಾಗ್ತಾ ಇದೆ? ಕಾಲ ಓಡ್ತಾ ಇದೆ, ಹೌದಲ್ವಾ? ಜನ್ಮ, ಮೃತ್ಯು, ಜರ. ಮೃತ್ಯು ಅಂದ್ರೆ ಸಾವು ಖಚಿತ, ಹುಟ್ಟು ಅಂದ್ಮೇಲೆ ಏನೋ ಸಾವು ಖಚಿತ. ಜರ ಗೊತ್ತಾಗಿದೆ. ವ್ಯಾಧಿ, ವ್ಯಾಧಿ ಅಂದ್ರೆ ಡಿಸೀಸಸ್, ಕಾಯಿಲೆಗಳು. ಬರದೇ ಇರೋರು ಯಾರಾದ್ರೂ ಇದ್ದೀರಾ? ಯಾರು ಸಹ ಇಲ್ಲ. ಅಂದ್ರೆ ಈ ಸಂಸಾರದ ಚಕ್ರದಿಂದ ನಮ್ಮನ್ನು ಹೊರಗಡೆ ತೆಗೆಯುವ ಯಾರು? ಗುರುಗಳು ಮತ್ತು ಭಗವಂತ. ಹಾಗಾಗಿ ಈ ಚಕ್ರದಿಂದ ನಾವು ಹೇಗೆ ಹೊರಗಡೆ ಬರೋದು ಅಂತ ಹೇಳಿದ್ರೆ ನಮ್ಮ ಕರ್ಮದಿಂದಲೇ. ಯಾವುದರ ಮುಖೇನ? ಕರ್ಮಾಚರಣೆ ಮುಖೇನ. ಯಾವುದರಿಂದ? ಜೋರಾಗಿ ಹೇಳ್ಬೇಕು ನನಗೆ. ನೀ ಜೋರಾಗಿ ಹೇಳಿದ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ನೀವೆಲ್ಲ ನಿದ್ರೆ ಮಾಡ್ತಾ ಇದ್ದೀರಾ ಅಂತ. ಯಾವುದರಿಂದ? ಕರ್ಮಾಚರಣೆಯಿಂದ. ಏನು ಕರ್ಮಾಚರಣೆ ಅಂತ ಹೇಳಿದ್ರೆ? ಏನು ಕರ್ಮಾಚರಣೆ ಅಂತ ಹೇಳಿದ್ರೆ? ಹಿಂದಿನ ಜನ್ಮದಲ್ಲಿ ಮಾಡಿದ್ದ, ಈಗ ಏನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಎಲ್ಲಾನು ಸಹ ನಾವು ಮಾಡುವಂತಹ ಕ್ರಿಯೆ ಎಲ್ಲಾನು ಸಹ ಏನು? ಕರ್ಮ ಕಡೆ. ಉಸಿರಾಡುವುದು, ದೃಷ್ಟಿ, ಯೋಚನೆ, ಕೆಲಸಗಳು. ನಮ್ಮ ಈ ಜೀವ ಏನು ಅಂತ ಹೇಳಿದ್ರೆ ಸದಾ ಸರ್ವಕಾಲ ಕರ್ಮದಲ್ಲೇ ನಿರತವಾಗಿರುತ್ತೆ. ಒಂದಲ್ಲ ಒಂದು ರೀತಿಯಾದಂತಹ ಸೇವೆಯನ್ನ ಮಾಡ್ತಾನೇ ಇರುತ್ತೆ. ಒಂದು ತನಕ ಸೇವೆಯನ್ನು ಮಾಡ್ಕೊತಾ ಇರುತ್ತೆ, ಇಲ್ಲ ಅಂದ್ರೆ ಪರರಿಗೆ ಸೇವೆಯನ್ನು ಮಾಡ್ತಾ ಇರುತ್ತೆ. ಹೌದಾ ಇಲ್ವಾ? ಒಪ್ಕೋತೀರಾ ತಾನೆ? ಈ ಜೀವಾತ್ಮ ಒಂದು ತನಕ ಸೇವೆಯನ್ನು ಮಾಡ್ಕೊಳ್ತಾ ಇರುತ್ತೆ, ಇಲ್ಲ ಪರರಿಗೆ ಸೇವೆಯನ್ನು ಮಾಡ್ತಾ ಇರುತ್ತೆ. ಈ ಪರರಿಗೆ ಸೇವೆಯನ್ನ ಯಾಕೆ ಮಾಡುತ್ತೆ? ತನಗೆ ಯಾವ ರೀತಿ ಸೇವೆ ಮಾಡ್ಕೊಳ್ಳುತ್ತೆ? ಯಾರಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಹೇಗೆ? ಈಗ ನನಗೆ ನಾನು ಕರ್ಮಾಚರಣೆ ಮಾಡ್ಕೋತಾ ಇದ್ದೀನಿ ಅಂದ್ರೆ ಯಾವ ರೀತಿ ಮಾಡ್ಕೋತೀನಿ? ಊಟ ಮಾಡೋದು, ವೆರಿ ಗುಡ್. ನಿದ್ರೆ ಮಾಡೋದು, ಹಲ್ಲು ಜೋಡೋದು, ಸ್ನಾನ ಮಾಡೋದು, ದೇಹನ ಅಲಂಕಾರ ಮಾಡ್ಕೊಳ್ಳುವಂಥದ್ದು, ಇದೆಲ್ಲಾನು ಸಹ ಏನು? ಸ್ವಯಂ ಸ್ವಕರ್ಮ, ನನಗೆ ಬೇಕಾದಂತಹ ಕರ್ಮ. ಪರರಿಗೆ ಮಾಡುವಂತ ಕರ್ಮಗಳು ಸೇವೆ. ಯಾವ ರೀತಿ? ನಮ್ಮ ಬಾಸ್ ಆದ್ರೆ ಸಲಾಂ ಮಾಡ್ತಾ ಇರ್ಬೇಕು ಅಲ್ವಾ? ಪ್ರಮೋಷನ್, ಜಾಬ್ ಪ್ರಮೋಷನ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಮ್ಮ ಬಾಸ್ಗೆ ಸಲಾಂ ಮಾಡ್ತಾ ಇರ್ಬೇಕು. ಅವಾಗನೇ ನಮ್ಗೆ ಪ್ರಮೋಷನ್ ಅಮೌಂಟ್ ಮತ್ತೆ ಇನ್ಕ್ರಿಮೆಂಟ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಏನು? ನೀನಿರೋ ಪೊಸಿಷನ್ ನಲ್ಲಿ ಇರಬೇಕು ಅಂತ ಹೇಳ್ತಾರೆ, ಹೌದಲ್ವಾ? ಆದರೆ ಈ ರೇಳು ಜಗತ್ತಿನ ಒಡೆಯನಾದಂತಹ ನಮ್ಮ ಭಗವಂತ ಜಗನ್ನಾಥ ಒಂದು ಹುಲ್ಲನ್ನ ಇಟ್ಟರೂ ಸಹ ಸಂತೋಷ ಪಡ್ತಾರೆ. ವಾದಿರಾಜರು ತುಂಬಾ ಅದ್ಭುತವಾಗಿ ಹೇಳ್ತಾರೆ,
ದುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟು ಕಾವನೋ ಶಕ್ತ್ರನಿಗೆ ತ್ರಿವಿಷ್ಟಪ ಪಟ್ಟವ ಕಟ್ಟಿದವ ತ್ರಿವಿಷ್ಟಪ ಪಟ್ಟವ ಕಟ್ಟಿದವ ನಿಷ್ಠುರನಲ್ಲದೆ ಇಷ್ಟರಿಗೊಲಿದ ತುಂಬಾ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಭಗವಂತನಿಗೆ ಎಳ್ಳಷ್ಟು ಮುಂದೆ ಇಟ್ರೆ ಅಷ್ಟಿಷ್ಟೆಲ್ಲದೆ ಸಕಲೇಷ್ಟಂಗಳ ಕೊಟ್ಟು ಕಾಯ್ತಾನಂತೆ ಭಗವಂತ. ಅದನ್ನೇ ಹೇಳಿದ ಭಗವಂತ ಭಗವದ್ಗೀತೆನಲ್ಲಿ ಏನಂತ ಹೇಳಿದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ಅಂತ ಹೇಳಿ. ಏನ್ ಸುಮ್ನೆ ನಾವು ಪತ್ರ ಅಂತ ಹೇಳಿದ್ರೆ ಬರೀ ಒಂದು ತುಳಸಿ ಇಟ್ಬಿಟ್ರೆ ಸಾಕಾಗಲ್ಲ. ಇದನ್ನ ನಾನು ಓದ್ಕಾಸಲ್ಲಿ ಹೇಳಿದ್ದೀನಿ. ಯಾರ್ಯಾರು ನೆನಪಿದೆ? ಪತ್ರ ಅಂದ್ರೆ ಯಾವ ಪತ್ರೆಯನ್ನ ಕೊಡ್ಬೇಕು ನಾವು? ತುಳಸಿ ಪತ್ರನ. ಆದ್ರೆ ಭಗವಂತ ನಿಮ್ಮ ಮನೆ ತುಳಸಿಯನ್ನ ಸ್ವೀಕರಣೆ ಮಾಡೋಲ್ಲ. ಅವ್ರು ಕೇಳೋದು ಸ್ಪೆಷಲ್ ತುಳಸಿಯನ್ನ. ಯಾವ್ದ ಸ್ಪೆಷಲ್ ತುಳಸಿ? ವೆರಿ ಗುಡ್. ಯಾರು ಹೇಳಿದ್ರೆ ಅವ್ರಿಗೆ ಜೋರಾದ ಚಪ್ಪಾಳೆ. ಈ ದೇಹದಲ್ಲಿ ಭಗವಂತ ಏನ್ ಮಾಡಿದಾನೆ ಅಂತ ಹೇಳಿದ್ರೆ 11 ಪತ್ರೆಗಳನ್ನ ಇಟ್ಟಿದ್ದಾನಂತೆ. ಎಷ್ಟು ಪತ್ರೆಗಳನ್ನ? ಯಾವುದು ಈ 11 ಪತ್ರೆಗಳು ಅಂತ ಹೇಳಿದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಯಾವುದು? 5 ಕರ್ಮ ಇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು. ಯಾವುದು ಕರ್ಮೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಇದು ಕರ್ಮೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳು ಯಾವುದು? ದೃಷ್ಟಿ, ಸುವಾಸನೆ, ಏನು ಶ್ರವಣ, ರುಚಿ ಮತ್ತು ಸ್ಪರ್ಶ. ಇವೆಲ್ಲವೂ ಸಹ ಏನು? 5 ಜ್ಞಾನೇಂದ್ರಿಯಗಳು. ಹೌದಾ? 5 + 5 10 ಅಲ್ವಾ? ವೆರಿ ಗುಡ್. ಯು ಆರ್ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಸೊ ಹೀಗೆ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳನ್ನ ಕೊಟ್ಟಿದ್ದಾನೆ ಭಗವಂತ. ಇದರ ಜೊತೆಗೆ ಇನ್ನೊಂದು ಸ್ಪೆಷಲ್ ಪತ್ರೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸು. ಈ ಮನಸ್ಸೆಂಬ ಪತ್ರೆಯನ್ನ ಭಗವಂತನಿಗೆ ಸಮರ್ಪಣೆಯನ್ನ ನಾವು ಮಾಡಬೇಕು. ಏನ್ ಮಾಡ್ಬೇಕು? ಮನಸ್ಸೆಂಬ ಪತ್ರೆಯನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅವಾಗ ಮಾತ್ರನೇ ನೀವು ಕೊಡುವಂತಹ ತುಳಸಿಯನ್ನ ಮನಸ್ಪೂರ್ವಕವಾಗಿ ಭಗವಂತ ತಗೋವಂತ ಸ್ವೀಕರಣೆ ಮಾಡುವಂತ ಕೊಟ್ಟಾಗ ಮಾತ್ರನೇ ಏನ್ ಮಾಡೋದು ಭಗವಂತ? ಆ ಪತ್ರೆಯನ್ನ ಸ್ವೀಕರಣೆ ಮಾಡ್ತಾನೆ. ಪತ್ರ. ಎರಡನೇದೇನೋ? ಪುಷ್ಪ. ಯಾವುದು ಈ ಪುಷ್ಪ? ಮಲ್ಲಿಗೆನಾ? ಕಣ್ಣೀರು. ಯಾವ ಪುಷ್ಪ? ಯಾವ ಪುಷ್ಪ ಇರ್ಬೋದು? ಯೋಚನೆ ಮಾಡಿ. ಸುವಾಸನೆ ಕೊಡುವಂಥದ್ದು. ವಾವ್. ಮಾತಾಜಿ ಹೇಳ್ತಾ ಇದ್ದಾರೆ, ಮಾರ್ಕೆಟ್ ಹೋಗಿ ಏನ್ ಮಾಡೋಣ, ಸುಗಂಧ ಭರಿತವಾಗಿರುವಂತಹ ಒಂದು ಹೂವನ್ನು ತಗೊಂಡು ಬಂದು ಸುಂದರವಾದ ಮಾಲೆಯನ್ನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತ ಎಸ್. ಮಾತಾಜಿ ಇವತ್ತೊಬ್ರು ತಂದಿದ್ದಾರೆ. ಅವರು ಇಷ್ಟು ದಿನ ಯಾರು ತಂದೇ ಇರ್ಲಿಲ್ಲ ಇಂತಹ ಹೂವನ್ನ ಅಂತ ಸ್ವೀಕರಣೆ ಮಾಡ್ತಾನೆ. ಯಾವಾಗ ನಾವು ಮನಸ್ಸನ್ನ ಪತ್ರೆಯನ್ನು ಕೊಟ್ಟಾಯ್ತು. ಆದ್ರೆ ಆ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಭಾವನೆಗಳು ನಮಗೆ ಬರಬೇಕು? ಭಗವಂತ ನನ್ನಿಂದ ಇತರ ಜೀವಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರುವಂತಹ ಭಾವನೆಯನ್ನ ಕೊಡು, ಅಂತಹ ಭಾವನೆಯನ್ನು ನನ್ನ ಮನಸ್ಸಿನಲ್ಲಿ ತುಂಬು ಅನ್ನುವಂತಹ ಭಾವನೆ ಎನ್ನುವಂತಹ ಹೂವನ್ನು ನಾವು ಸಮರ್ಪಣೆ ಮಾಡಬೇಕು. ಯಾವ ಹೂ? ಭಾವನೆಗಳು. ಇತರ ಜೀವಿಗಳಿಗೆ ತೊಂದರೆ ಆಗಲೇಬಾರದು ಅನ್ನುವಂತಹ ಭಾವನೆ ಅನ್ನುವಂತಹ ಹೂವನ್ನ ಸಮರ್ಪಣೆ ಮಾಡಬೇಕು. ಆಗ ಆ ಹೂವನ್ನ ಭಗವಂತ ಸ್ವೀಕರಣೆ ಮಾಡ್ತಾನೆ. ಮೂರನೇದು ಫಲ. ಯಾವ ಫಲ ಕೊಡಬೇಕು? ಹಳಸಣ್ಣ ಅಂತ ಜಗನ್ನಾಥನ್ ಹಳಸಣ್ಣ ಇಷ್ಟ. ಬಟ್ ಹಾಗಂತ ನಾವು ಬರೀ ಹಳಸಣ್ಣ ತಂದು ಇಟ್ಬಿಟ್ರೆ ಭಗವಂತ ಸ್ವೀಕಾರ ಮಾಡೋಣ. ಆದ್ರೆ ಶುಕಮುನಿಗಳು ಸವಿದಂತಹ ಹಣ್ಣನ್ನ ನಾವು ಕೊಡಬೇಕು. ಯಾವುದು? ಜೋರಾಗಿ ಹೇಳ್ಬೇಕು. ನನಗೆ ಸ್ವಲ್ಪ ತೋಟ ದೂರ, ಓಕೆನಾ? ಸೊ ನೀವು ಸ್ವಲ್ಪ ಜೋರಾಗಿ ಹೇಳ್ಬೇಕು ನನಗೆ, ಅವಾಗ ಎಲ್ಲರಿಗೂ ಕೇಳಿಸುತ್ತೆ ಅಲ್ವಾ? ಯಾವುದು? ಶುಕಮುನಿಗಳು ಸವಿದಂತಹ ಹಣ್ಣು ಯಾವುದು? ಭಾಗವತ. ಭಾಗವತದಲ್ಲಿ ಯಾವುದಾದರೂ ಒಂದು ಶ್ಲೋಕ. ಯಾವುದು ಶ್ಲೋಕ? ಭಾಗವತದಲ್ಲಿ ಯಾರಾದರೂ ಒಂದು ಶ್ಲೋಕ ಹೇಳಿ. ವೆರಿ ಗುಡ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ
ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಯಾವ್ದಾದ್ರು ಒಂದು ಶ್ಲೋಕವನ್ನ ಹೇಳಿದ್ರೆ ಸಾಕು ನಾವು ಭಗವಂತ ಆ ಹಣ್ಣನ್ನ ಭಗವಂತ ಸ್ವೀಕರಣೆ ಮಾಡ್ತಾನೆ. ಈ ಮೂರನ್ನು ಸುಲಭವಾಗಿ ಕೊಡಬಹುದು. ಹೇಗೆ? ಶ್ಲೋಕ ಯಾವ್ದಾದ್ರು ಪ್ರಭು ಭಾಗವತದಲ್ಲಿ 36,000 ಶ್ಲೋಕಗಳಿದೆ ಪ್ರಭು, ಅದನ್ನ ಹೇಗೆ ನಾವು ಕಂಠಪಾಠ ಮಾಡೋದು? ಕಷ್ಟ ಅಲ್ವಾ? ಯಾವ್ದಾದ್ರು ಒಂದನ್ನು ಕಲ್ತ್ಕೊಳ್ಳಿ ಸಾಕು. ಓಕೆ, ಆದ್ರೆ ನಾವು ಪತ್ರೆಯನ್ನು ಕೊಡಬಹುದು, ಪುಷ್ಪವನ್ನು ಕೊಡಬಹುದು, ಫಲವನ್ನು ಸಮರ್ಪಣೆ ಮಾಡಬಹುದು. ಆದ್ರೆ ಕೊನೆಯದಾಗಿದೆಯಲ್ವಾ ಈ ಕಿಂಕಿ ಫಿಂಗರ್, ಆ ತರನೇ ಏನೋ ತೋಯಂ. ತೋಯಂ ಅಂದ್ರೆ ಏನು? ಶುದ್ಧವಾದ ಜಲ. ಯಾವುದು ಈ ಶುದ್ಧವಾದ ಜಲ? ಪ್ರಭು ನಮ್ಮ ಮನೆಯಲ್ಲಿ ಆಕ್ವಾಫೈನ್ ಫಿಲ್ಟರ್ ವಾಟರ್ ಇದೆ, ಆಯ್ತಾ? ಏನ್ ವಾಟರ್ ಇದೆ? ಆಕ್ವಾಫೈನ್ ಫಿಲ್ಟರ್ ವಾಟರ್ ಇದೆ. ಆ ಫಿಲ್ಟರ್ ವಾಟರ್ ತಂದ್ಕೊಡ್ತೀನಿ ಭಗವಂತನಿಗೆ. ಸ್ವೀಕರಣೆ ಮಾಡ್ತಾರ ಭಗವಂತ? ಖಂಡಿತವಾಗಿಯೂ ದೂರ ಇಟ್ಬಿಡ್ತಾನೆ ಭಗವಂತ. ನಿನ್ನ ಆಕ್ವಾಫೈನ್ ಇಟ್ಕೊಂಡು ನೀನೇ ಫೈನ್ ಆಗಿರೋ, ನನಗೆ ಕೊಡಬೇಡ ನೀನು ಅಂತ ಹೇಳ್ತಾನೆ ಭಗವಂತ. ಆದ್ರೆ ಅವನಿಗೆ ಕೊಡಬೇಕಾಗಿರುವಂತದ್ದು ನಮ್ಮ ನಿರ್ಮಲವಾದಂತಹ ಕಣ್ಣೀರು. ಭಗವಂತನನ್ನ ನೆನೆದ ಕೂಡಲೇ, ಅವನ ನಾಮವನ್ನ ನೆನೆದ ಕೂಡಲೇ ನಿಮ್ಮ ಕಣ್ಣಿನ ತುದಿಗಳಲ್ಲಿ ಒಂದು ಹನಿಯ ನೀರು ಬಂದವನನ್ನು ಸಹ ಅದೇ ಶುದ್ಧವಾದ ಜಲ ಭಗವಂತನಿಗೆ ನೀವು ಸಮರ್ಪಣೆ ಮಾಡಬಹುದು. ಅದಕ್ಕಿಂತ ಶುದ್ಧವಾದ ಬೇರೆ ಯಾವುದೂ ಇಲ್ಲ. ಉದಾಹರಣೆಗೆ ಒಬ್ರು ಭಕ್ತರು ಇರ್ತಾರೆ. ಯಾರು ಅಂತಂದ್ರೆ ಪೂಂತಾನಂ ಅಂತ. ಆ ಪೂಂತಾನಂ ಅನ್ನುವಂತಹ ಭಕ್ತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಕವಿ. ಕೇರಳದಲ್ಲಿ ಎಲ್ಲಿ ಗುರುವಾಯೂರ್ ಇದೆಯಲ್ವಾ, ಗುರುವಾಯೂರ್ ಪಕ್ಕದಲ್ಲಿ ಒಂದು ಗ್ರಾಮದಲ್ಲಿ ಇರುವಂತಹ ಪೂಂತಾನಂ ಅಂತ ಒಬ್ಬ ಕವಿ ಮತ್ತೆ ಭಕ್ತ. ಅವ್ರೇನ್ ಮಾಡ್ತಾರೆ, ಪ್ರತಿನಿತ್ಯ ಕೃಷ್ಣನೊಡನೆ ಆಟ ಆಡ್ತಾ ಇದ್ರಂತೆ. ಕೃಷ್ಣನ ಜೊತೆ ಪಗಡೆ ಆಡೋದು, ಕೃಷ್ಣನ ಜೊತೆ ಆಟ ಆಡೋದು, ಕೃಷ್ಣನ ಜೊತೆ ಮಾತುಗಳನ್ನ ಆಡುವಂಥದ್ದು, ಈ ರೀತಿಯಾದಂತಹ ತುಂಬಾ ಸಲಿಗೆಯನ್ನ ಪಡ್ಕೊಂಡಿದ್ರಂತೆ. ಯಾರು? ನಮ್ಮ ಪೂಂತಾನಂ. ಅವರು ಭಗವಂತನಲ್ಲಿ ಕೇಳ್ಕೊತಾರಂತೆ, ಭಗವಂತ ನಿನಗೆ ಪ್ರಿಯಕರವಾದಂತಹ ನೈವೇದ್ಯ ಯಾವುದು ಅಂತ ಕೇಳ್ಕೊಂಡಾಗ ಭಗವಂತ ಹೇಳ್ತಾರಂತೆ, ನನಗೆ ಪರಮಾನ್ನ ಅಂದ್ರೆ ತುಂಬಾ ಇಷ್ಟ ಅಂತ. ಏನಿಷ್ಟ? ಪರಮಾನ್ನ ಅಂತ ಹೇಳ್ತಾರೆ. 5 ವಿಧವಾದ ಅನ್ನಗಳು ಬರುತ್ತೆ. ಅದರಲ್ಲಿ ಪರಮಾನ್ನ, ಕ್ಷೀರಾನ್ನ, ಮತ್ತೆ ಏನು ಮೊಸರದ್ದು ಒಂದು ಬರುತ್ತೆ. ಆ ತರದ್ದು 5 ವಿಧವಾದ ಅನ್ನಗಳಿದೆ. ಅದರಲ್ಲಿ ಪರಮಾನ್ನ ಅನ್ನುವಂಥದ್ದು ಒಂದು. ಅದು ತುಂಬಾ ಪ್ರಿಯಕರವಾದದ್ದು ನನಗೆ ಅಂತ ಹೇಳಿ ಏನೋ ಗುರುವಾಯೂರ್ ಕೃಷ್ಣನ್ ಯಾರು ಹೇಳ್ತಾರೆ? ಪೂಂತಾನಂ ಹೇಳ್ತಾರೆ. ಅವರು ಮೊದಲೇ ಸನ್ಯಾಸಿ ಹೇಳ್ತಾರೆ, ನಾನು ಮೊದಲೇ ಸನ್ಯಾಸಿ, ನಾನು ಯಾಚನೆ ಮಾಡಿದ್ರೇನೆ ನನಗೆ ಏನ್ ಸಿಕ್ಕಿದೆಯೋ ಅದನ್ನ ನಾನು ನಿನ್ಗೆ ಅರ್ಪಣೆ ಮಾಡ್ತೀನಿ ಭಗವಂತ. ನನಗೆ ಅದೆಲ್ಲ ಸಿಗ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ ಅಂತಂದ್ರೆ ಅವಾಗ ಹೇಳಿದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತಂದ್ರೆ. ಆಗ್ಲೂ ಸಹ ನನಗೆ ಪತ್ರೇನೂ ಸಿಕ್ಕಿಲ್ಲ, ಫಲಾನು ಸಿಕ್ಕಿಲ್ಲ, ಪುಷ್ಪಮೂ ಸಿಕ್ಕಿಲ್ಲ, ತೋಯಮೂ ಸಿಕ್ಕಿಲ್ಲ, ಏನ್ ಮಾಡ್ಲಿ ಅಂತ ಹೇಳಿ ಏನ್ ಮಾಡ್ತಾರಂತೆ, ನಿನ್ನ ನಿರ್ಮಲವಾದ ಭಕ್ತಿಯಿಂದ ನಾಮಸ್ಮರಣೆಯನ್ನ ಮಾಡು. ನೀರು ಸಿಗಲ್ವ ನಿನಗೆ? ನೀರು ಸಹ ಸಿಗಲ್ವಾ ಅಂತ ಹೇಳ್ತಾರೆ. ಅಪ್ಪ ಅವಾಗ ಬರಗಾಲ ಹೋಗ್ಬಿಡುತ್ತೆ, ನಾನೇನ್ ಮಾಡ್ಲಿ ಅಂತ ಹೇಳಿ ಕಣ್ಣುಗಳಲ್ಲಿ ನೀರನ್ನ ಸುರಿಸುತ್ತಾ ಏನ್ ಮಾಡ್ತಾರೆ? ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಓ ಭಗವಂತ, ಈ ರೀತಿಯಾದಂತಹ ಸಂಕಷ್ಟದಲ್ಲಿ ನಾನು ಸಿಲುಕಿದ್ದಾಗ ನಾನು ಏನ್ ಮಾಡ್ಲಿ ಅಂತ ಏನು ಗೋರ್ಗರೆಯುತ್ತಾ ಏನ್ ಮಾಡ್ತಾರೆ? ಭಗವಂತನ ಪಾದಗಳನ್ನ ಹಿಡ್ಕೊಂಡು ಅವ್ರು ಕೇಳ್ಕೊತಾರೆ. ಆಗ ಹೇಳ್ತಾನೆ ಭಗವಂತ, ನಿನ್ನ ಕಣ್ಣೀರಿನ ಬಿಸಿಯ ಹನಿಗಳೇನಿದೆಯಲ್ವಾ, ಅದರಿಂದ ಬರುವಂತಹ ಒಂದು ಹನಿ ಇದೆಯಲ್ವಾ, ಅದನ್ನ ಸಮರ್ಪಣೆ ಮಾಡಿದ್ರು ಸಹ ನಾನು ಸಂತುಷ್ಟನಾಗ್ತೀನಿ ಅಂತ ಹೇಳಿದ್ರು ಯಾರು? ನಮ್ಮ ಜಗನ್ನಾಥ, ನಮ್ಮ ಕೃಷ್ಣ. ಬೇರೆ ಯಾವ ದೇವರು ಇದನ್ನ ಹೇಳಿಲ್ಲ. ಗಣೇಶನ ಹತ್ರ ಹೋದ್ರೆ ಏನ್ ಮಾಡ್ಬೇಕು? ಗಡುಬು ಕೊಡಬೇಕು, ಗಡುಬೆ ಕೊಡು ಅಂತ ಹೇಳ್ತಾನೆ. ಯಾರು? ಗಣೇಶ. ಹೌದಾ? ಶಿವನ ಹತ್ರ ಹೋದ್ರೆ ಏನ್ ಮಾಡ್ಬೇಕು? ನನಗೆ ಕ್ಷೀರಾಭಿಷೇಕನೇ ಮಾಡ್ಬೇಕು, ಭಸ್ಮಾಭಿಷೇಕನೇ ಮಾಡ್ಬೇಕು ಅಂತ ಹೇಳ್ತಾನೆ. ಹೌದಾ? ಆದ್ರೆ ಇದರಿಂದಾನೇ ಸಂತೃಪ್ತನಾಗೋರು ಯಾರು? ನಮ್ಮ ಭಗವಂತ. ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಕ್ಲೇಶೋ ಅಧಿಕರಸ್ತೇಶ ಅವ್ಯಕ್ತ ಸಕ್ತ ಚೇತಸ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ. ನಾವು ಆ 100ನೇ ಮಹಡಿ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ಹೋಗ್ತೀವಿ? ನಾವು ಲಿಫ್ಟ್ ಮುಖೇನ ಹೋಗ್ತೀವಾ, ಸ್ಟೆಪ್ಸ್ ಮುಖೇನ ಹೋಗ್ತೀವಾ? ಬುದ್ಧಿವಂತರಾದವರು ಏನ್ ಮಾಡ್ತಾರೆ? ಯಾವ್ದ್ರಲ್ಲಿ ಹೋಗ್ತಾರೆ? ಆದ್ರೆ
ಇಲ್ಲಿ ಹೇಳ್ತಾ ಇರೋದು ಭಗವಂತ ಅದನ್ನೇ. ಹರೇ ಕೃಷ್ಣ. ಕ್ಷಮಿಸಿ ಕ್ಷಮಿಸಿ. ಹರೇ ಕೃಷ್ಣ. ಕ್ಷಮಿಸಿ. ಹರೇ ಕೃಷ್ಣ. ಇಲ್ಲೂ ಅದನ್ನೇ ಭಗವಂತ ಹೇಳ್ತಾ ಇದ್ದಾರೆ. ನಿರಾಕಾರದ ಜ್ಞಾನ ಯೋಗದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಿದ್ರೆ ಹೇಗೆ ಹೋಗ್ತೀರಾ ನೀವು? ನಿಮ್ಮ ಅಂತ್ಯದಲ್ಲಿ ನೀವು ಕ್ಲೇಶಗಳನ್ನೇ ನೀವು ಕಾಣ್ತೀರಾ. ಆದರೆ ಭಕ್ತಿ ಯೋಗ ಅನ್ನುವಂಥದ್ದು ಸುಲಭವಾದ ಮಾರ್ಗ. ಯಾವುದು ಸುಲಭವಾದ ಮಾರ್ಗ? ಭಕ್ತಿ ಯೋಗ ಅಂತ. ಏನು ಭಕ್ತಿ ಯೋಗ ಅಂತಂದ್ರೆ ಏನು? ಎಲ್ಲ ತಿಳಿದವರು ಇದ್ದೀರಾ? ಹೇಳ್ಬೇಕು ನನಗೆ. ಧ್ಯಾನ ಧ್ಯಾನ ಮಾಡೋದು ಭಕ್ತಿನ? ಕೂತ್ಕೊಂಡಿದ್ರೆ ಮಾಡ್ತಾ ಇರ್ತಾರೆ. ಅವ್ರು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಥವಾ ನಿದ್ರೆ ಮಾಡ್ತಾ ಇದ್ದಾರೆ ಗೊತ್ತೇ ಆಗಲ್ಲ ನಮಗೆ. ಅಂತ್ಯಕಾಲೇ ಚ ನಾರಾಯಣ ಸ್ಮರಣೆ. ಅದನ್ನ ನಾವು ಅಂತ್ಯಕಾಲ ಯಾವಾಗ ನಮ್ಗೆ ಗೊತ್ತಾಗತ್ತಾ? ಅಭ್ಯಾಸ ಯೋಗೇನ ಕೌಂತೆಯ ಅಂತ ಹೇಳಿದರೆ. ಹೇಗೆ ಭಕ್ತಿ ಸೇವೆ ಅಂದ್ರೆ ಏನು? ಭಕ್ತಿ ಯೋಗ ಅಂದ್ರೆ ಏನು? ಭಗವಂತನ ಪ್ರೀತಿಗೋಸ್ಕರ ನಾವು ಮಾಡುವಂತಹ ಎಲ್ಲ ಕ್ರಿಯೆಗಳು ಭಗವಂತನ ಪ್ರೀತಿಗೋಸ್ಕರ ಅಂತ ಮಾಡೋದೇನೆ ಏನು? ಭಕ್ತಿ ಯೋಗ. ನಾವೇನ್ ಮಾಡ್ತಾ ಇರ್ತೀವಿ? ವಿಧ ವಿಧವಾದಂತಹ ಡಿಶಸ್ ಇರುತ್ತೆ ನಮ್ಮ ಟೇಬಲ್ ಮೇಲೆ. ಏನ್ ಮಾಡ್ತೀವಿ? ಒಂದೊಂದು ನೋಡ್ತಾನೂ ಸಹ ವಾಟರ್ ಇನ್ ಆರ್ ಮೌತ್. ಹೌದಲ್ವಾ? ನಮ್ಮ ಬಾಯಿನಲ್ಲಿ ನೀರು ಬರುತ್ತಾ? ಗುಲಾಬ್ ಜಾಮೂನ್ ನೋಡಿದ್ರೆ ಏನನ್ಸುತ್ತೆ? ಏನನ್ಸುತ್ತೆ ಪ್ರಭು? ತಿನ್ಬೇಕನ್ಸುತ್ತಾ? ತಿನ್ಬೇಕನ್ಸುತ್ತಾ ಇಲ್ವಾ? ನಿಮ್ಗೆ ಏನ್ ಇಷ್ಟ? ಲಡ್ಡು ಇಷ್ಟ ಅಂತೆ ಅವ್ರಿಗೆ. ನಿಮ್ಗೆ ಏನ್ ಇಷ್ಟ ಪ್ರಭು? ಜಾಮೂನ್ ತುಂಬಾ ಇಷ್ಟ ಇರುತ್ತೆ. ನಿಮ್ಗೆ ಏನ್ ಇಷ್ಟ ಪ್ರಭು? ಪಾಯಸ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹದ್ದು ಇಷ್ಟ. ಆದರೆ ಭಗವಂತ ಈ ಸೃಷ್ಟಿಯಲ್ಲಿ ತನ್ನ ಇರುವಿಕೆಯನ್ನ ಎಲ್ಲ ವಿಷಯಗಳಲ್ಲಿಯೂ ಇಟ್ಟಿದ್ದಾನೆ. ಏನೋ ತನ್ನ ಇರುವಿಕೆಯನ್ನ ಭಗವಂತ ಎಲ್ಲೆಡೆಗೂ ತೋರಿಸ್ಕೊಡ್ತಾನೆ. ನೀರಿನಲ್ಲಿ ರುಚಿ. ನೀರಿನಲ್ಲಿ ರುಚಿ ಇರುತ್ತಾ? ವಾಟರ್ ಹ್ಯಾಸ್ ಟೇಸ್ಟ್. ಟೇಸ್ಟ್ಲೆಸ್ ಅನ್ನೋದ್ರೆ ಡಿಸ್ಟಿಲ್ಡ್ ವಾಟರ್, ಅದು ಕುಡಿಯೋಂಗೆ ಇಲ್ಲ. ಹೌದಲ್ವಾ? ನೀರಿನ ರುಚಿ ಭಗವಂತ. ಈ ಆಕಾಶದಲ್ಲಿ ಶಬ್ದ ಭಗವಂತ. ಏನು? ಸೂರ್ಯ ಚಂದ್ರರ ಬೆಳಕು ಭಗವಂತ. ಅಗ್ನಿಯ ತೇಜಸ್ಸು ಏನು? ಭಗವಂತ. ಓಂಕಾರ ಅಂದ್ರೆ ಮಂತ್ರಗಳಲ್ಲಿ ಓಂಕಾರ ಭಗವಂತ. ಆಯ್ತಾ? ಇನ್ನು ಏನು ರಾಗ ಮತ್ತು ಕಾಮನೆಗಳು ಇಲ್ಲದೆ ಇರುವಂತಹ ಬಲಶಾಲಿಗಳ ಬಲ ಯಾರು? ಭಗವಂತ. ಶಕ್ತಿಶಾಲಿಗಳ ಶಕ್ತಿ ಭಗವಂತ. ಹೀಗೆ ತನ್ನ ಭಗವಂತ ಎಲ್ಲೆಲ್ಲಿಯೂ ಸಹ ಏನಿದ್ದಾನೆ? ಭಗವಂತ ತನ್ನನ್ನ ಇರುವಿಕೆಯನ್ನ ತೋರಿಸಿಕೊಟ್ಟಿದ್ದಾನೆ. ಹೌದಾ? ಹೇಗೆ ಭಗವಂತ ಈ ಲೋಕದಲ್ಲಿ ತನ್ನ ಇರುವಿಕೆಯನ್ನ ತೋರಿಸಿಕೊಟ್ಟಿರೋದನ್ನು ಸಹ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳ್ತಾ ಇರೋದು ಅದನ್ನೇ. ಯಾವ ಮಾಡುವ ಕಾರ್ಯಗಳನ್ನ ಸಂಪೂರ್ಣವಾಗಿ ನನ್ನ ಪ್ರೀತಿಗೋಸ್ಕರ ಅಂತ ಮಾಡಿ ನೀವು ಕರ್ಮ ಬಂಧನದಲ್ಲಿ ಒಳಗಾಗಬೇಕು. ಯಾವುದರಲ್ಲಿ ಒಳಗಾಗೋದಿಲ್ಲ? ಕರ್ಮ ಬಂಧನದಲ್ಲಿ ಒಳಗಾಗುವುದಿಲ್ಲ. ಯಾವಾಗ ಮಾಡುವ ಕರ್ಮಗಳನ್ನ ಯಾರ ಪ್ರೀತಿಗೋಸ್ಕರ ಮಾಡ್ತಾ ಇದೀವಿ ಅಂತ ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದಾಗ ನಮ್ಗೇನಾಗುತ್ತೆ? ಕರ್ಮ ಬಂಧನಕ್ಕೆ ನಾವು ಒಳಗಾಗುವುದಿಲ್ಲ. ಹಾಗಂತ ಅಂದ್ಬಿಟ್ಟು ಮಾಡೋ ತಪ್ಪೆಲ್ಲ ಮಾಡ್ಬಿಡೋದು, ನಾನೇನ್ ಮಾಡಿದೆ ಎಲ್ಲ ಭಗವಂತನ ಇಚ್ಛೆ ಅಂತ ಅಂದ್ಬಿಡೋದ? ಅದು ಮಹಾ ತಪ್ಪು. ಅದಕ್ಕೆ ದಾಸರು ಹೇಳ್ತಾರೆ ಏನಂತ ಹೇಳಿ, ಹರಿ ಭಕ್ತನಾದವ ಅರಿತು ಪಾಪವ ಮಾಡುವುದಿಲ್ಲ. ಯಾರು? ಹರಿಭಕ್ತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಅರಿಯು ಎನಿಸುವುದಿಲ್ಲ. ಏನಂತ ಹೇಳಿದರೆ, ಹರಿಭಕ್ತನಾದವ
ಅರಿತು ಪಾಪವ ಮಾಡುವುದಿಲ್ಲ, ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗ ವಿಠಲ ಅಂತ ಹೇಳಿ ಪುರಂದರದಾಸರು ಹೇಳಿದ್ದಾರೆ. ನಮಗೆ ಪುರಂದರದಾಸರು ಎಷ್ಟು ಸುಲಭವಾಗಿ ಭಕ್ತಿಯನ್ನು ಕೊಡಬೇಕು ಅಷ್ಟು ಸುಲಭವಾಗಿ ಭಕ್ತಿಯನ್ನು ಕೊಟ್ಬಿಟ್ಟಿದ್ದಾರೆ. ನಮಗೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ನಮಗೆ ಎಷ್ಟೇ ಜನ ಬಂಧುಗಳು ಮಿತ್ರರು ಇದ್ರೂ ಸಹ ಯಾರೂ ನಮ್ಮನ್ನ ಕಾಯೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಭಗವಂತನ ನಾಮ ಒಂದು ಮಾತ್ರ ನಮ್ಮನ್ನ ಕಾಯೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ ಕಣ್ಣ ಕಣ್ಣ ಬಿಡುವರು. ತಾಪಸಿಯರಣ್ಯದೊಳಗೆ ಒಬ್ಬ ಒಂಟಿಯಾಗಿರಲು ಅಂಜಬೇಡೆಂದು ನಮ್ಮ ಕಂಜನ ಮನೆ ಬಂದು ಆಪತ್ತುಗಳ ಪರಿಹರಿಸುವ ನಮ್ಮ ಪುರಂದರ ವಿಠಲ, ನಮ್ಮ ಪುರಂದರ ವಿಠಲ. ಏನಂತ ಹೇಳಿದ್ರು? ಶ್ರೀಪತಿಯ ಕಟಾಕ್ಷ ವೀಕ್ಷಣ ಅಂದ್ರೆ ಏನು? ಭಗವಂತನ ವೀಕ್ಷಣೆ ಅನ್ನುವಂಥದ್ದು ಒಂದು ಕಟಾಕ್ಷ ಇದ್ದಂಗೆ. ಆ ಕಟಾಕ್ಷ ವೀಕ್ಷಣೆ ನಮ್ಮಿಂದ ಒಂದು ಕ್ಷಣ ಅಗಲಿದ್ರೂ ಸಹ ಏನಾಗುತ್ತೆ, ಈ ಜೀವ ಪಕ್ಷಿ ಅನ್ನುವಂಥದ್ದು ದೇಹದಿಂದ ಹಾರಿ ಹೋಗ್ಬಿಡುತ್ತೆ. ಆ ಸಮಯದಲ್ಲಿ ಲಕ್ಷ ವೈದ್ಯರು, ಎಷ್ಟು? ಒಂದಲ್ಲ ಎರಡಲ್ಲ, ಲಕ್ಷ ವೈದ್ಯರುಗಳಿದ್ರೂ ಸಹ ಏನ್ ಮಾಡಕ್ಕಾಗಲ್ಲ, ಕಾಪಾಡೋದಕ್ಕೆ ಸಾಧ್ಯತೆ ಇಲ್ಲ. ಅನೇಕ ಬಂಧುಗಳು ಏನೋ ಇವ್ರು ತುಂಬಾ ಸಂಬಂಧಿಕರಿದ್ರೂ ಸಹ ಏನಾಗುತ್ತೆ, ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಕಾಪಾಡೋದಕ್ಕೆ ಸಾಧ್ಯತೆ ಇಲ್ಲ. ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ ಕಣ್ಣ ಕಣ್ಣ ಬಿಡುವರು. ಏನೋ ಯಮನ ಭಟರು ಬಂದು ನಿಂತ್ಕೊಂಡು ನಮ್ಮ ಪ್ರಾಣವನ್ನ ಈ ದೇಹದಿಂದ ಎಳಿಬೇಕಾದ್ರೆ ಏನಾಗುತ್ತೆ, ನಮ್ಮ ಮಲಮೂತ್ರ ವಿಸರ್ಜನೆ ಆಗೋಗ್ಬಿಡುತ್ತೆ. ಅವರ ವೇಷಭೂಷಣಗಳನ್ನ ನಾವು ನೋಡಿದಾಗ ಕರ್ಮಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ಬೇಕು, ಅವರ ವೇಷಭೂಷಣಗಳು ಯಮನ ಭಟರ ವೇಷಭೂಷಣಗಳು ನಮ್ಮ ಕರ್ಮಕ್ಕೆ ಅನುಗುಣವಾಗಿರುತ್ತಂತೆ. ನಾವು ಒಳ್ಳೆಯ ಕರ್ಮಗಳನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಅವರು ಏನಾಗಿರ್ತಾರೆ, ವೈಕುಂಠಧಾರಿಗಳಾಗಿರ್ತಾರೆ. ಅದೇ ನಾವೇನಾದ್ರೂ ಬೇರೆ ಕಾರ್ಯಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ಆಗಿದ್ದಲ್ಲಿ ಅವ್ರಿಗೆ 4 ಹಲ್ಲು 8 ಕೊಂಬು ಇನ್ನೇನೇನೋ ಎಲ್ಲ ಇರುತ್ತೆ. ಆಯ್ತಾ? ಆ ವೇಷಭೂಷಣಗಳನ್ನ ನೋಡಿದ ತಕ್ಷಣ ನಾವು ಏನಾಗಿ ಹೋಗ್ಬಿಡುತ್ತೆ, ನಾವು ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ತೀವಿ. ನೋಡಿರ್ತೀರ ನೀವು, ಎಷ್ಟೋ ಜನ ತಮ್ಮ ದೇಹ ತ್ಯಾಗ ಮಾಡ್ಬೇಕಾದ್ರೆ ಅವ್ರೇನಾಗೋಗ್ಬಿಡ್ತಾರೆ, ಮೂತ್ರ ವಿಸರ್ಜನೆಯ ಮಲ ವಿಸರ್ಜನೆಯನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ? ಯಮನ ಭಟರನ್ನ ನೋಡಿ ಭಯದಿಂದ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಗರುಡ ಪುರಾಣದಲ್ಲಿ ಉಲ್ಲೇಖಪಡಿಸಿರುವ ಹಾಗೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಮುಂದಿನ ದೇಹ ಯಾವುದು ಅನ್ನುವುದನ್ನ ನಮ್ಮ ಕಣ್ಮುಂದೆ ದೃಶ್ಯ ತೋರಿಸ್ಬಿಟ್ಟು ನಂತರ ಏನ್ ಮಾಡ್ತಾರಂತೆ, ಅವರು ನಮ್ಮ ಪ್ರಾಣವನ್ನ ಈ ದೇಹದಿಂದ ಹೊರಗಡೆ ತೆಗಿತಾರೆ. ಆ ಸಮಯದಲ್ಲಿ ನಮಗೆ ಯಾರ ಸ್ಮರಣೆ ಬರಬೇಕು? ನಮಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂತಹ ಹರಿಯ ನಾಮಸ್ಮರಣೆ ನಮಗೆ ಬರಬೇಕು. ಅಂತಹ ನಾಮಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅಭ್ಯಾಸ ಮಾಡಬೇಕು. ಏನ್ ಮಾಡ್ಬೇಕು? ಅಭ್ಯಾಸ ಮಾಡಬೇಕು. ಈಗಿಂದ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಕೊನೆಯ ಕಾಲದಲ್ಲಿ ನಮಗೆ ಹರಿನಾಮಸ್ಮರಣೆ ಬರುತ್ತೆ. ಎಷ್ಟೋ ಜನರು ನಿರಂತರವಾಗಿ ಏನೋ ತಮ್ಮ ಜೀವನ ಪರ್ಯಂತ ಧ್ಯಾನ ಯೋಗದಲ್ಲಿ ತೊಡಗಿರ್ತಾರೆ. ಏನ್ ಮಾಡಿರ್ತಾರೆ? ಧ್ಯಾನದಲ್ಲಿ ತೊಡಗಿರ್ತಾರೆ, ಏನೋ ಯೋಗಾಭ್ಯಾಸದಲ್ಲಿ ತೊಡಗಿರ್ತಾರೆ. ಆದ್ರೆ ಅದೆಲ್ಲರೂ ಸಹ
ಅಂತ್ಯಕಾಲದಲ್ಲಿ ಕೈಯನ್ನ ಕೊಡೋಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಹೇಳುವಂತಹ ತತ್ವನೇ ಅದು. ಯಾರು ಈ ಜ್ಞಾನ ಯೋಗದಲ್ಲಿ ತೊಡಗಿರ್ತಾರೆ ಮತ್ತು ಏನೋ ಯೋಗಾಭ್ಯಾಸಗಳಲ್ಲಿ ತೊಡಗಿರ್ತಾರೆ, ಅವೆಲ್ಲವೂ ಸಹ ಏನಾಗುತ್ತೆ, ಕೊನೆಯಲ್ಲಿ ಅದು ಕ್ಲೇಶಕರವಾಗಿನೇ ಅದು ಮುಕ್ತಾಯವಾಗುತ್ತೆ. ಆದರೆ ಭಕ್ತಿ ಸೇವೆ ಅನ್ನುವಂಥದ್ದೇನೋ ತುಂಬಾ ಸುಲಭವಾದದ್ದು. ಏನದ್ದು? ಸುಲಭವಾದದ್ದು. ಕ್ಲೇಶಕರ ಅಂತ ಹೇಳಿದ್ರೆ ಕಷ್ಟಕರವಾದದ್ದು ಅಂತ. ಸುಲಭವಾಗಿ ಈಗ ಯೋಗಾಭ್ಯಾಸದಲ್ಲಿ ತೊಡಗಿರುವಂತವ್ರು, ಅವರಿಗೂ ಇದನ್ನ ಭಗವದ್ಗೀತೆಯಲ್ಲೇ ವರ್ಣನೆ ಮಾಡಿದ್ದಾರೆ. 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲೇ ಈಗ ಯಾರು ಆ ಯೋಗಾಭ್ಯಾಸದಲ್ಲಿ ತೊಡಗಿರ್ತಾರೆ, ಜ್ಞಾನ ಯೋಗದಲ್ಲಿ ಧ್ಯಾನ ಯೋಗದಲ್ಲಿ ತೊಡಗಿರ್ತಾರೆ, ಅವರು ಯಾವ ರೀತಿ ಕುಳಿತುಕೊಳ್ಬೇಕು, ಯಾವ ರೀತಿ ತಮ್ಮನ್ನ ಶುದ್ಧೀಕರಣ ಪಡಿಸ್ಕೊಂಡು ಬರಬೇಕು, ಅದರಲ್ಲಿ ಯಾವ್ದಾದ್ರೂ ಒಂದು ತಪ್ಪಾಯ್ತು ಅಂತಂದ್ರೂ ಸಹ ಏನಾಗುತ್ತೆ, ಅವರ ಯೋಗಾಭ್ಯಾಸ ನಷ್ಟ ಅಂತ, ಅದು ಕ್ಲೇಶಕರವಾದದ್ದು ಅಂತ ಅನ್ನುವಂಥದ್ದಕ್ಕೆ ಅರ್ಥ. ಹೀಗೆ ನಾವು ಭಕ್ತಿ ಸೇವೆ ಅನ್ನೋದು ಸುಲಭವಾದದ್ದು. ಆದರೆ ಆ ಸುಲಭವಾದದ್ದನ್ನ ಎಲ್ಲರೂ ಸಹ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇದನ್ನ ಹೇಳಿದ್ರೆ ಸಾಕು ನನಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಿದಾಗ ಯಾರು ಸಹ ಅದನ್ನ ಸ್ವೀಕರಣೆ ಮಾಡೋದಕ್ಕೆ ಸಿದ್ಧರು ಇಲ್ಲ. ಯಾಕೆ ಹೇಳಿ? ಸುಲಭವಾದದ್ದು ಯಾರಿಗೂ ಸಹ ಆಗಲ್ಲ. ಆದ್ರೆ ಯಾಕೆ ಹೇಳಿ? ಎಲ್ಲರಿಗೂ ಸಹ ಆಲಸ್ಯತನ ಜಾಸ್ತಿ. ಎಲ್ಲರಿಗೂ ಆಲಸ್ಯ ಜಾಸ್ತಿ. ಏನು, ನಾಳೆ ಮಾಡ್ಕೊಂಡ್ರೆ ಆಯ್ತು, ನಾಳೆ ಮಾಡಿದ್ರೆ ಆಯ್ತು ಅನ್ನುವಂಥದ್ದು. ಬಟ್ ಆದ್ರೆ ನಾವು ಊಟ ಇವತ್ತು ಮಾಡಿದ್ದಿಲ್ಲ, ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ತೀವ? ನೆನ್ನೆನೆ ಮಾಡ್ಬಿಟ್ಟು ನಾವು ಧ್ಯಾನ ಮಾಡಿಸ್ತೀವಿ ಅಂದ್ರೆ ಯಾರು ಬೇಕಾದ್ರೂ ಯಾವ ದೇವರನ್ನ ಬೇಕಾದ್ರೂ ಧ್ಯಾನ ಮಾಡಿಸ್ತೀವಿ ಅಂತ ನಾನು ಹೇಳಿದೆ. ಇಲ್ಲ ಸರ್, ಅದು ಈ ತರ ಟೈಮ್ ವೇಸ್ಟ್ ಆಗುತ್ತೆ. ಭಗವಂತನ ಧ್ಯಾನ ಮಾಡಬೇಕು ಅಂದ್ರೆ ಯಾರನ್ನ ಮಾಡಬೇಕು ಮತ್ತೆ ಯಾವ ರೀತಿ ಮಾಡಬೇಕು. ಇವಾಗ 100% ನಮ್ಗೆ ಕೃಪೆ ಸಿಗಬೇಕು ಅಂದ್ರೆ ಒಂದರಿಂದನೇ ಸಿಗಲ್ಲ ಅಂತ ಅವ್ರು ಹೇಳಿದ್ರೆ ಅವರು ಯಾವುದನ್ನು ಒಪ್ಕೊಂಡೇ ಇಲ್ಲ. ತಗೊಂಡ್ರ ಪುಸ್ತಕ ಬೇರೆಯವ್ರು ತಗೊಂಡ್ರು, ಬಟ್ ಅವರು ಆರ್ಗ್ಯುಮೆಂಟ್ ಮಾಡ್ತಿಲ್ಲ, ಅದೇ ಅಕ್ಸೆಪ್ಟ್ ಮಾಡಿಲ್ಲ. ಮಾಡಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಕ್ಲೇಶಕರವಾದದ್ದು ಅಂತ. ಆ ಕ್ಲೇಶ ಇವಾಗ ನಾವು ಆಹಾರದಿಂದಲೂ ನಾವು ಭಕ್ತಿಗೆ ಬೀಳ್ತೀವಿ. ಕೆಲವೊಂದು ಅಂದ್ರೆ ತಪೋಗುಣ, ರಜೋಗುಣ ಮತ್ತೆ ಸತ್ವಗುಣ ಇದೆ. ಸತ್ವಗುಣದಿಂದ ನಾವು ಈ ಭಕ್ತಿ ಸೇವೆಯಲ್ಲಿ ಬೀಳುವಂಥದ್ದು ಅಂತ ಕೆಲವೊಂದು ಕಡೆಗೆ ಇದು ಭಗವದ್ಗೀತೆಯಲ್ಲಿ ನಿರೂಪಣೆ ಆಗಿದೆ. ಕೆಲವೊಂದು ಅದು ಸಾಧ್ಯ ಅಂತ ನನಗೂ ಅನಿಸ್ತಿದೆ. ಇವಾಗ ತಮೋಗುಣನೇ ಹೆಚ್ಚಾಗಿದೆ ಕಲಿಯುಗದಲ್ಲಿ. ಅಂಥವ್ರಿಗೆ ನಾವು ಎಷ್ಟು ಹೊತ್ತಾಗಿ ಹೇಳಿದ್ರು ಅದನ್ನ ಅವರು ಒಪ್ಪಲ್ಲ. ಅದಕ್ಕೆ ಒಂದು ಉದಾಹರಣೆ ಇದೆ. ಒಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ಅದಕ್ಕೊಂದು ಉದಾಹರಣೆ ಇದೆ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಹೇಳಿದ್ರಲ್ವಾ, ಆಹಾರದ ಮುಖೇನ ಸಾತ್ವಿಕ ಆಹಾರಗಳನ್ನ ಸ್ವೀಕರಣೆ ಮಾಡೋದ್ರಿಂದಲೂ ಸಹ ನಾವೇನಾಗಬಹುದು, ಭಗವಂತನ ಭಕ್ತಿ ಸಾಧನೆಯನ್ನ ನಾವು ಮಾಡಬಹುದು. ಅದನ್ನ ಪ್ರಭುಪಾದರು ಇದರ ಪ್ರಪಂಚದಲ್ಲೂ ಸಹ ಹೇಳಿದ್ದಾರೆ. ಏನಂತ ಹೇಳಿ ಅಂದ್ರೆ, ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು, ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಯೋಗ್ಯ ಗುರುವಿನ ಮಾರ್ಗದರ್ಶನದ ಮಾತ್ರದಿಂದಲೇ ವಿಗ್ರಹಕ್ಕೆ ವಿಧಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವ ಮಾತ್ರದಿಂದಲೇ ಪ್ರಭುವಿನ ಮಹಿಮೆಯನ್ನು ಕೇಳುವುದರಿಂದಲೇ, ಏನು, ಮೊದಲಿಗೆ ವಿಗ್ರಹಕ್ಕೆ ಆರಾಧನೆ ಮಾಡುವುದು, ಎರಡನೆಯದು ಏನು ಅಂತ ಹೇಳಿದ್ರೆ ವಿಗ್ರಹಕ್ಕೆ ಪ್ರಭುವಿನ ಮಹಿಮೆಯನ್ನು ಕೇಳುವುದು. ಮೊದಲನೇದೇನು ವಿಗ್ರಹ ಆರಾಧನೆಯನ್ನು ಮಾಡುವುದು, ಎರಡನೇದು ಭಗವಂತನ ಲೀಲೆಗಳನ್ನ ಕೇಳುವುದರಿಂದಲೂ ಮತ್ತು ಪ್ರಭುವಿನ ಪ್ರಸಾದ ಶೇಷ ಭಾಗವನ್ನು ತಿನ್ನುವುದರಿಂದಲೇ ಏನ್ ಮಾಡಬಹುದು, ನಾವು ಭಕ್ತಿ ಸೇವೆಯನ್ನ, ನಾವು ಭಕ್ತಿ ಯೋಗವನ್ನ ನಾವು ಮಾಡಬಹುದು. ಇದನ್ನ ಸ್ವಯಂ ಪ್ರಭುಪಾದರು ನಮಗೆ ಕೊಟ್ಟಿರುತ್ತಾರೆ. ಮೂರೇ ವಿಧಾನ ಏನು, ಮೊದಲಿಗೆ ವಿಗ್ರಹ ಆರಾಧನೆ, ಭಗವಂತನ ಲೀಲೆಗಳನ್ನ ಕೇಳುವುದು, ಭಗವಂತನಿಗೆ ಅರ್ಪಿಸಿರುವಂತಹ ನೈವೇದ್ಯವನ್ನ ಪ್ರಸಾದ ಸ್ವೀಕರಣೆಯನ್ನ ಮಾಡೋದು. ಇಷ್ಟು ಮಾಡಿದ್ರೆ ಸಾಕು. ಹಾಗೂ
ನಿಯಂತ್ರಿತ ತತ್ವಗಳನ್ನ ನಾವು ಪಾಲನೆ ಮಾಡ್ಬೇಕು. ಭಗವಂತ ಇನ್ನು ಮುಂದೆ ಈ ಶ್ಲೋಕದ ನಂತರ ಬರುವಂತಹ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಬೋಧನೆಯನ್ನ ಮಾಡ್ತಾರೆ. ಯಾವ ರೀತಿ ಭಗವಂತನನ್ನ ತಲುಪಬಹುದು ಅನ್ನುವಂಥದ್ದನ್ನು ಧ್ಯಾನ ಮಾಡು ಅಥವಾ ಉಪಾಸನೆ ಮಾಡು. ಉಪಾಸನೆ ಮಾಡಕ್ಕಾಗದೇ ಇದ್ರೂ ಸಹ ಏನ್ ಮಾಡು, ನನ್ನ ಏನು ನೀನು ಮಾಡುವಂತಹ ಕರ್ಮಗಳೆಲ್ಲನೂ ಸಹ ನನ್ನ ಪ್ರೀತಿಗೋಸ್ಕರ ಅಂತ ಮಾಡು. ಇದೆಲ್ಲಾನು ಸಹ ಆಗ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ನೀನ್ ಏನ್ ಕರ್ಮ ಮಾಡ್ತಿದ್ಯೋ ಅದೆಲ್ಲಾನು ಸಹ ನನಗೆ ಅಂತ ಅನ್ಕೊಂಡಿರು, ಅಷ್ಟೇ ಸಾಕು, ನೀನು ಭಕ್ತಿ ಯೋಗದಲ್ಲಿ ನೀನು ಮುಂದೆ ಬರ್ತೀಯ ಅಂತ ಹೇಳಿ ಇನ್ನು ಮುಂಬರುವಂತಹ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಹೇಳಿದ. ಅದಕ್ಕೆ ಈ 12ನೇ ಯೋಗ ಭಗವದ್ಗೀತೆಯ ಯಥಾರೂಪದ ಭಕ್ತಿ ಯೋಗ ಅನ್ನುವಂಥದ್ದು ತುಂಬಾ ತುಂಬಾ ಗುಹ್ಯದಲ್ಲಿ ಗುಹ್ಯವಾದಂತಹ ರಹಸ್ಯವನ್ನ ಹೇಳಿದ್ದಾರೆ ಭಗವಂತ ಈ ಅಧ್ಯಾಯದಲ್ಲಿ. ಹಾಗಾಗಿ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಅಲ್ಲಿ ಪೋಸ್ಟ್ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ. ನಾನು ಚೇಂಜ್ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಈ ಮೊಬೈಲ್ ಫೋನ್ ಆಕ್ಸೆಸ್ ಅನ್ನು ಕೊಡ್ತೀನಿ. ನೀವು ಇಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಹತ್ರ ನಿಮ್ಮ ರಿಲೇಷನ್ಸ್ ಹತ್ರ ಯಾರ ಹತ್ರನೋ ಮಾತಾಡ್ಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಅವ್ರ ನಂಬರ್ ಅನ್ನ ಡಯಲ್ ಮಾಡಿದ್ರೆ ಸಾಕು. ಇಲ್ಲಿ ಕೂತ್ಕೊಂಡೆ ನೀವೇನ್ ಮಾಡ್ಬೋದು, ಅಲ್ಲಿ ಕೇಳುತ್ತೆ, ಹೌದಲ್ವಾ? ಅವ್ರು ಮಾತಾಡೋದು ನಿಮಗೆ ಕೇಳಿಸುತ್ತೆ. ಅದೇ ತರ ಭಗವಂತನು ಸಹ ಈ ವಿಗ್ರಹದ ರೂಪದಲ್ಲಿ ತನ್ನ ಶಕ್ತಿಯನ್ನ ಅಡಗಿಸಿಟ್ಟಿದ್ದಾನೆ. ತನ್ನ ಸ್ವರೂಪವನ್ನ ವಿಗ್ರಹದ ರೂಪದಲ್ಲಿ ಅವನೇನ್ ಮಾಡಿದಾನೆ, ನಮಗೆ ಕೊಟ್ಟಿದ್ದಾನೆ. ಆ ವಿಗ್ರಹದ ರೂಪೇಣ ಭಗವಂತ ಏನ್ ಮಾಡ್ತಾನೆ, ಭಗವಂತನ ಭಕ್ತರಾದಂತಹ ವೈಷ್ಣವೋತ್ತಮರ ಸೇವೆಯನ್ನ ಆ ಅರ್ಚಾ ವಿಗ್ರಹದ ರೂಪದಲ್ಲಿ ಭಗವಂತ ಸ್ವೀಕರಣೆಯನ್ನ ಮಾಡ್ತಾನೆ. ಇದನ್ನ ನಾವು ಸಂಪೂರ್ಣವಾಗಿ ನಾವು ತಿಳಿದುಕೊಂಡ್ರೆ, ಅದಕ್ಕಾಗಿನೇ ಪ್ರಭುಪಾದರು ಹೇಳಿರೋದೇನು, ಭಕ್ತಿ ಯೋಗದಲ್ಲಿ ನಿಯಂತ್ರಿತ ತತ್ವಗಳನ್ನ ಪಾಲನೆಯನ್ನ ಮಾಡುತ್ತಾ ಏನು ವಿಗ್ರಹ ಆರಾಧನೆಯನ್ನ ಮಾಡಬೇಕು. ನಂತರ ಏನು ಭಗವಂತನ ಲೀಲೆಗಳನ್ನ ಕೇಳಿಸ್ಕೋಬೇಕು. ತದನಂತರ ಭಗವಂತನಿಗೆ ಅರ್ಪಿತವಾಗಿರುವಂತಹ ನೈವೇದ್ಯದ ಪ್ರಸಾದವನ್ನ ನಾವೇನ್ ಮಾಡ್ಬೇಕು, ಸ್ವೀಕರಣೆಯನ್ನ ಮಾಡಬೇಕು. ಇದರಿಂದಲೇ ಏನು ಮೋಕ್ಷಕ್ಕೆ ದಾರಿ. ಇದು ಕಷ್ಟನಾ? ಭಗವಂತನ ಲೀಲೆಗಳನ್ನ ಕೇಳಿಸ್ಕೊಳ್ಳೋದು ಕಷ್ಟನಾ? ಒಬ್ಬರು ಮಹಾರಾಜರು ಇದ್ರು. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿನಿತ್ಯ ಅವ್ರು ಕ್ಲಾಸ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ಬರೋದಂತೆ, ಫಸ್ಟ್ ಸೀಟ್ ನಲ್ಲಿ ಕೂತ್ಕೊಂಡ್ಬಿಡೋದಂತೆ. ಕೂತ್ಕೊಂಡಿದ ತಕ್ಷಣ ಕತೆ ಶುರುವಾಗಿದ ತಕ್ಷಣ ಏನ್ ಮಾಡ್ತಾ ಇದ್ರು, ನಿದ್ರೆ ಹೋಗ್ಬಿಡುತ್ತೆ. ಕ್ಲಾಸ್ ಆಗ್ತಾ ಇರ್ಬೇಕು, ಮುಗಿತಾ ಇರ್ಬೇಕಾದ್ರೆ ಎದೊಳ್ತಾ ಇದ್ರು, ಆಮೇಲೆ ಹೊರಟೋಗ್ತಾರೆ. ಮಹಾರಾಜರು 3 ದಿನ ನೋಡಿದ್ರು. ಆಮೇಲೆ ಅವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಉದಾಹರಣೆ ಕೊಟ್ಬಿಟ್ರು. ಆಗಯ ಬೇಟ್ ಗಯ ಸೋ ಗಯ ಚಲೆ. ಏನು, ನಮಗೆ ಭಗವಂತನ ಅನುಗ್ರಹ ಇದ್ದಾಗ ಮಾತ್ರನೇ ನಮಗೇನು ಭಗವಂತನ ಲೀಲೆಗಳು ನಮಗೆ ಶ್ರವಣಕ್ಕೆ ಬರುವುದು. ಇಲ್ಲ ಅಂತಂದ್ರೆ ಯಾವುದು ನಮಗೆ ಬರುವುದಿಲ್ಲ. ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಂದರಮಯ್ಯ ಕಿ ಜಯ. ಹಾಗೆ ನಾವು ಭಗವಂತನಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದು ಈಸಿ ಮಾರ್ಗ? ಜ್ಞಾನ ಯೋಗನ ಭಕ್ತಿ ಯೋಗ? ಇದು ಸಕಾರಾತ್ಮಕವಾದದ್ದು. ಯಾವುದು ಸಕಾರಾತ್ಮಕವಾದದ್ದು? ಏನು ಭಕ್ತಿ ಯೋಗ. ಅದನ್ನ ನಾವು ಸ್ವೀಕರಣೆಯನ್ನ ಮಾಡಬೇಕು. ಅದನ್ನ ಹೊರತುಪಡಿಸಿ ಬೇರೆ ಯಾವುದನ್ನು ಸ್ವೀಕಾರ ಮಾಡಬೇಡಿ ಅನ್ನುವಂಥದ್ದನ್ನ ಸ್ವಯಂ ಕೃಷ್ಣನೇ ಹೇಳ್ತಾ ಇದ್ದಾರೆ. ಅದನ್ನ ಪ್ರಭುಪಾದರು ನಮಗೆ ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಆಗ್ಲೇ ಮಾತಾಜಿ ಹೇಳಿದ ಹಾಗೆ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಭಕ್ತಿ ಯೋಗದಲ್ಲಿ ಇದ್ರೂ ಸಹ ಕೆಳಗಡೆ ಬೀಳುವಂತದ್ದಿದೆ ಅನ್ನುವಂಥದ್ದು ನಾವು ನಂಬಿರ್ತೀವಿ, ಹೌದಲ್ವಾ? ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರೋ ಒಬ್ರು ಸನ್ಯಾಸಿ, ಕಷಾಯವನ್ನು ತೊಟ್ಟಿರುವಂತಹ ಸನ್ಯಾಸಿ ಏನ್ ಮಾಡ್ತಾ ಇದ್ದಾರೆ, ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಜೀವನ ಪರ್ಯಂತ ಭಾಗವತ ಭಗವದ್ಗೀತೆಯ ಬೋಧನೆ ಮಾಡಿದ್ದೋ ಮಾಡಿದ್ದು. ಏನಂತ ಹೇಳಿದ್ರು, ಒಂದು ಈ ತರ ನಿಮ್ಮಂತಹ ಶುದ್ಧ ಭಕ್ತರ ರೀತಿ ಒಬ್ರು ಭಕ್ತರು ಕೂತ್ಕೊಂಡು ಸಹ ಏನ್ ಮಾಡ್ತಾ ಇದ್ರು, ಕೇಳ್ತಾ ಇದ್ರು. ಏನಂತ ಹೇಳಿದ್ರು ಆ ಪ್ರವಚನೆಯಲ್ಲಿ, ಯಾರು ಭಗವಂತನ ನಿರಂತರ ಸೇವೆಯನ್ನ ಮಾಡ್ತಾ ಇರ್ತಾರೆ ಅವರು ಎಲ್ಲಿಗೆ ಹೋಗ್ತಾರೆ, ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಆ ಸನ್ಯಾಸಿ ಹೇಳಿದ್ರು. ಯಾರು ಭಕ್ತಿ ಸೇವೆಯಲ್ಲಿ ತೊಡಗೋದಿಲ್ಲ ಅವ್ರು ಏನ್ ಮಾಡ್ತಾರೆ, ನರಕಕ್ಕೆ ಬೀಳ್ತಾರೆ. ಏನಾಯ್ತು, ಒಬ್ಬ ಗೃಹಸ್ಥ ಅವ್ರೇನಾಯ್ತು, ಅವರು ಮಾರ್ಗ ತಪ್ಪಿದ್ರಿಂದ ಅವ್ರಿಗೇನಾಯ್ತು, ನರಕ ಪ್ರಾಪ್ತಿ ಆಯ್ತು.
ಆ ನರಕಕ್ಕೆ ಹೋಗಿ ನೋಡಿದಾಗ ಆ ಸನ್ಯಾಸಿ ಅಲ್ಲೇ ಇದ್ರು. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಸನ್ಯಾಸಿಗಳಾಗಿ ಮಾರ್ಗ ತಪ್ಪಿದರೆ ಏನು ನರಕದಲ್ಲೇ ಬೀಳಬೇಕು. ಗೃಹಸ್ಥರಾಗಿದ್ದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳುವಾಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಕನಿಷ್ಠ ಪಕ್ಷ ಏನು ಗೃಹಸ್ಥಾಶ್ರಮದಲ್ಲಿದ್ಕೊಂಡು ಕನಿಷ್ಠ ಪಕ್ಷ ನಮ್ಮ ಧರ್ಮವನ್ನ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇ ಆದಲ್ಲಿ ಮಹತ್ಕರವಾದಂತಹ ಭಯ ಯಾವುದು? ನರಕಕ್ಕೆ ಬೀಳುವಂತಹ ಭಯದಿಂದ ನಾವು ಪಾರಾಗಬಹುದು. ಮೃತ್ಯು ಅನ್ನುವಂತಹ ಭಯದಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಸದಾ ಸರ್ವಕಾಲ ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪು ದೃಢಂ ತೋಂಕಂ ಯದ್ಗುಣಾನಾಮಜಾದಯಃ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ವಂದೇ. ನಾವೇನ್ ಮಾಡ್ಬೇಕು? ಮಾತಾಜಿ ಹೇಳಿದಾಗೆ ಅಂತ್ಯಕಾಲೇ ನಾರಾಯಣ ಸ್ಮರಣೆ ಅಂತ ಹೇಳಿದಾಗ ನಾವು ಅಲ್ಲಿ ಆ ಸಮಯದಲ್ಲಿ ನಮಗೆ ನಾರಾಯಣನ ಸ್ಮರಣೆ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಿರಂತರವಾಗಿ ನಾವು ಹರಿನಾಮ ಸ್ಮರಣೆಯನ್ನ ಇವಾಗಿಂದ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರನೇ ಆ ಸಮಯದಲ್ಲಿ ನಮಗೆ ಹರಿನಾಮ ಸ್ಮರಣೆ ಬರುತ್ತೆ. ನಿಜವಾಗಿಯೂ ನಾನು ನನ್ನ ಲೈವ್ ಎಕ್ಸಾಂಪಲ್ ನಾನು ಹೇಳ್ಕೊತೀನಿ. ಯಾತ್ರೆಗೆ ಹೋಗಿದ್ವಿ, ಎಲ್ಲಿಗೆ? ಕಾಂಚೀಪುರಂಗೆ. ಓಕೆನಾ? ಕಾಂಚೀಪುರಂ ಹೋಗಿರ್ಬೇಕಾದ್ರೆ ಬಸ್ ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಕೀರ್ತನೆ ಜೋರಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸಡ್ಡನಾಗಿ ಜಕ್ ಅಂತ ಏನಾಯ್ತು? ಹೊಡೆದೇ ಬಿಟ್ರು ಡ್ರೈವರ್. ಏನ್ ಮಾಡಿದ್ವಿ ಗೊತ್ತಾ? ನಾನು ವೈಕುಂಠಪತಿ ಪ್ರಭುಗಳು ನಿಂತಿದ್ವಿ, ನಮ್ಮ ಮುಂದೆ ವಿಷ್ಣು ಪ್ರಭುಗಳು ನಿಂತಿದ್ರು. ಹಾ, ಕೇರಳ ಯಾತ್ರೆನಲ್ಲೇ. ಕೇರಳ ಯಾತ್ರೆ, ಸಾರಿ, ಬಿದ್ಬಿಟ್ವಿ. ಆ ಸಮಯದಲ್ಲಿ ಭಗವಂತ ನಾನು ಬರಲೇ ಇಲ್ಲ. ಯಾವಾಗ? ಬಿದ್ದಾಗ. ಏನೋ ಬಿದ್ದಾಗ ಏನ್ ಬರ್ಬೇಕಾಗಿತ್ತು ನಮ್ಮ ಬಾಯಿನಲ್ಲಿ? ಕೃಷ್ಣ, ವಾಸುದೇವ, ಹರಿ, ನಾರಾಯಣ, ಅಚ್ಯುತ, ಅನಂತ, ಗೋವಿಂದ, ಯಾವ್ದಾದ್ರು ಒಂದು ನಾಮದಾದ್ರೂ ನಮ್ಮ ಬಾಯಿ ಬರ್ಬೇಕಿತ್ತ? ನಮ್ಮ ಬಾಯಿ ಬರ್ಲೇ ಇಲ್ಲ. ಆದ್ರೆ ನಮ್ಮನ್ನು ಕಾಪಾಡಿದವರು ಯಾರು ಗೊತ್ತಾ? ವಿಷ್ಣು ಪ್ರಭು. ನಾನು ಅವ್ರ ಮೇಲೆ ಬಿದ್ದೆ, ನನ್ನ ಮೇಲೆ ವೈಕುಂಠಪತಿ ಪ್ರಭುಗಳು ಬಿದ್ರು. ಪಾಪ ಆ ಮಗುಗೆ ಏನಾಯ್ತು ಅನ್ನುವಂತಹ ಸಂಕಟ ನನ್ಗೆ ತುಂಬಾ ಕಾಡ್ತಾ ಇತ್ತು. ಬಟ್ ಆದ್ರೆ ಮಗುಗೆ ಏನೂ ಆಗಿರಲಿಲ್ಲ. ಭಗವಂತ ಹರಿಯ ಕೃಪೆ ನಮ್ಮನ್ನ ಮತ್ತು ಹರಿ ಸಂರಕ್ಷಣೆ ಮಾಡಿದ ಬಾಲಕನಲ್ಲಿ ತೊರೆದಿದೆ, ಉಡುಪಿಯ ಕೃಷ್ಣನಂತೆ. ಹಾಗೆ ಸಾಯುವ ಸಂದರ್ಭದಲ್ಲಿ ನಮಗೆ ಹರಿನಾಮ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ನಿರಂತರವಾಗಿಯೂ ಸಹ ನಾವೇನ್ ಮಾಡ್ಬೇಕು? ಹರಿನಾಮ ಸ್ಮರಣೆಯಲ್ಲಿ ನಮ್ಮನ್ನು ನಾವು ತೊಡಗಿರಬೇಕು. ಸಾಯುವ ಸಮಯದಲ್ಲಿ ಒಂದು ಯಾತನೆ ಆಗುತ್ತಂತೆ ಮನುಷ್ಯನಿಗೆ. ಅಂದ್ರೆ ಒಂದು 100 ಚೇಡುಗಳು ಕಚ್ಚಿಸಕತ್ತೆ. 1000 ಚೇಡುಗಳು ಕಚ್ಚಿಸ್ತಾ ಇರುತ್ತೆ. ಆ ತರ ಇದ್ದಾಗ ನಮಗೆ ನೀವು ಬರೀ ಒಂದೇ ಇನ್ಸಿಡೆಂಟ್ ಜಸ್ಟ್ ಬಿದ್ದಿದ್ದಕ್ಕೇನೆ ನಾವು ಬಿಟ್ಬಿಟ್ವಿ ನಾಮನ. ಈಗ 40,000 ಚೇಡುಗಳು ನಮ್ಮನ್ನು ಕಚ್ಚುತ್ತಾ ಇದೆ ಅಂದ್ರೆ ನಾವು ಮಾಡಕ್ಕೆ ಅಂದ್ರೆ ನಾವು ಎಷ್ಟು ಸ್ಫೋಟಿವಾಗಿ ಎಷ್ಟು ನಾವು ಭಕ್ತಿಯಲ್ಲಿ ನಾವು ತೊಡಗಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನೋಡಿ, ತುಂಬಾ ಅದ್ಭುತವಾಗಿ ಇನ್ನೊಂದು ಎಕ್ಸಾಂಪಲ್ ನನಗೆ ಬಂತು ಮೈಂಡ್ಗೆ, ನನ್ನ ಜೀವನದಲ್ಲಿ ನಡೆದಂಥದ್ದು. ಬಿಫೋರ್ ಅಂದ್ರೆ ನರಸಿಂಹ ಶ್ಯಾಮ್ ಪ್ರಭುಗಳು ಸ್ಟಾರ್ಟಿಂಗ್ ಅಲ್ಲಿ ಕನೆಕ್ಟೆಡ್ ಆಗಿರ್ಬೇಕಾದ್ರೆ ನಾನು ಇಲ್ಲಿ ಹಾರ್ವರ್ಡ್ ಕಾಲೇಜ್ ಇದೆ ಇಲ್ಲಿ ರುಕ್ಮಾರ್ನಹಳ್ಳಿನಲ್ಲಿ. ಆ ಕಾಲೇಜ್ ನಲ್ಲಿ ನಾನು PU ಕಾಲೇಜ್ ನಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಒಮ್ಮೆ ಏನಾಯ್ತು, ಮಧ್ಯಾಹ್ನದ ಹೊತ್ತು 3-3:30 ಅನ್ನೋ ಟೈಮ್ ನಲ್ಲಿ, ಇದೇ ಟೈಮ್ ಅಲ್ಲಿ ಅನ್ಕೋತೀನಿ, ಏನ್ ಮಾಡಿದೆ, ನಮ್ಮ ಕೊಲಿಗೆ ಒಬ್ಬರಿದ್ರು ಹಿಂದಿಯವರು, ಅವ್ರದ್ದು ಗಾಡಿ ತಗೊಂಡು ಏನ್ ಮಾಡಿದೆ, SBI ಬ್ಯಾಂಕ್ ಇತ್ತು ಮಾಧವರದಲ್ಲಿ, ಅಲ್ಲಿ ಹೋಗ್ಬೇಕಾಗಿತ್ತು. ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದ್ದೆ, ಯಾವ್ದೋ ಕಾರ್ಗೆ ಟಚ್ ಮಾಡ್ಬಿಟ್ಟೆ. ಏನಾಯ್ತು,
ಟಚ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಸ್ಟಾಪ್ ಮಾಡಿ ಸಾರಿ ಹೇಳ್ಬಿಟ್ಟು ಹೋಗ್ಬೇಕಿತ್ತು ತಾನೆ. ನಾನು ಇದುವರೆಗೂ ಇದನ್ನ ಯಾರಿಗೂ ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಓಕೆ, ಟಚ್ ಮಾಡ್ಬಿಟ್ಟು ಅಟ್ಲೀಸ್ಟ್ ನಿಲ್ಲಿಸ್ಬಿಟ್ಟು ಸಾರಿ ನಾನು ಕೇಳ್ಬೇಕಿತ್ತು ತಾನೆ. ನಾನೇನ್ ಮಾಡ್ಬಿಟ್ಟೆ ಅವಸರದಲ್ಲಿ ಏನ್ ಮಾಡ್ಬಿಟ್ಟೆ, ನಿಂತ್ಬಿಟ್ಟು ಏನ್ ಬೈತಾನೋ ಅಂತ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟೆ, ನಾನು ಓವರ್ಟೇಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟೆ. ಅವ್ನು ಸುಮ್ಮನೆ ಇರ್ತಾನ, ನಾನು ಹೋಗ್ತಾ ಇರೋ ಗಾಡಿನಲ್ಲಿ ಏನೋ ಬೈಕ್ ನಲ್ಲಿ, ಅವ್ರ ಕಾರ್ ನಲ್ಲಿ ಅವ್ರು ಬಿಡ್ತಾರ ನಮ್ಮನ್ನ ಸುಮ್ಮನೆ ಓವರ್ಟೇಕ್ ಮಾಡ್ಕೊಂಡು ನಿಲ್ಸಿದ್ರು ಇಳಿಯೋ ಕೆಳಗೆ ಅಂತ. ಓಕೆ, he took his hand to beat me. ಕೃಷ್ಣ ಅಂತಂದೆ. ಅವ್ರು ಏನು ಹೇಳಿಲ್ಲ. ಓಕೆ ಸರ್ ಸಾರಿ, ಕೈ ಎತ್ತಿದ್ರು ಹಿಂಗೆ ಹೊಡೆಯಕ್ಕೆ. ಆ ಕೃಷ್ಣ ನನ್ ಇವಾಗೂ ಸಹ ನೆನಪಿದೆ. ಓಕೆ, ಅದು ಹೇಗೆ ಆ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ನಮ್ಮ ಬಾಯಿಂದ ನುಡಿಸ್ಬೇಕು ಅನ್ನುವಂಥದ್ದು ಭಗವಂತನ ಚಿತ್ತ ಇರುತ್ತೋ ಆಗ ಮಾತ್ರನೇ ನಮ್ಮ ನಾಲಿಗೆಯಿಂದಲೂ ಸಹ ಹರಿನಾಮ ಬರಕ್ಕೆ ಅವರೇ ಕಾರಣ. ತುಂಬಾ ಅದ್ಭುತವಾದಂತಹ ಒಂದು ರಚನೆ ಇದೆ ಪುರಂದರದಾಸರದು. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವನೇಶ ನಡೆಯದು. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ಸುನತಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ. ಸುನತಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ, ಮಧುವ್ಯಾಗದಿರುವುದು ಹರಿಚಿತ್ತವಯ್ಯ. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ಸದಾ ಅನ್ನದಾನವ ಬಯಸೋದು ನರಚಿತ. ಸದಾ ಅನ್ನದಾನವ ಬಯಸೋದು ನರಚಿತ, ಉದರಕ್ಕೆ ಆಡುವುದು ಹರಿಚಿತ್ತವಯ್ಯ. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ಪುರಂದರ ವಿಠಲನ ಬಯಸೋದು ನರಚಿತ, ದುರಿತಗಳ ಕಡೆಯುವುದು ಹರಿಚಿತ್ತವಯ್ಯ. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ನಮ್ಮ ಹರಿಚಿತ್ತ ಸತ್ಯ ಅಂತ ಹೇಳುವ ರೀತಿ ನಮಗೆ ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡೋದು ಯಾರ ಚಿತ್ತ? ಯಾರ ಚಿತ್ತ? ಸ್ವರ್ಗವನ್ನಾಗಲಿ ನರಕವನ್ನಾಗಲಿ ಪ್ರಾಪ್ತಿ ಮಾಡೋದು ಯಾರ ಚಿತ್ತ? ಹರಿಚಿತ್ತ. ಆದರೆ ನಮ್ಮ ಚಿತ್ತ ಏನಾಗಿರ್ಬೇಕು? ಹರಿಯೇ ನಮ್ಮ ಚಿತ್ತವಾಗಿರ್ಬೇಕು. ಏನಾಗಿರ್ಬೇಕು? ಹರಿಯೇ ನಮ್ಮ ಚಿತ್ತವಾಗಿರ್ಬೇಕು. ಭಗವಂತನಲ್ಲಿ ಹೋಗಿ ಭಗವಂತ ಎರಡು ಚಾಯ್ಸ್ ಕೊಡ್ತಾನೆ ನಮಗೆ. ಏನೋ ನಾನ್ ಬೇಕಾ ನಂದ್ ಬೇಕಾ ಅಂತ. ಏನ್ ಹೇಳ್ತಾನೆ? ನಾನ್ ಬೇಕಾ ನಂದ್ ಬೇಕಾ. ದುರ್ಯೋಧನನಿಗೆ ಹೇಳಿದ್ದು ಅದನ್ನೇ ಕೃಷ್ಣ. ಏನಂತ ಹೇಳಿ? ನಾನ್ ಬೇಕಾ ನನ್ನ ಕೃಷ್ಣ ಯೋನಿ ಸೇನೆ ಬೇಕಾ ಅಂತ ಕೇಳಿ. ದುರ್ಯೋಧನ ಏನ್ ಚಾಯ್ಸ್ ಮಾಡ್ಕೊಂಡ್ರು? ಕೃಷ್ಣಂದು ಚಾಯ್ಸ್ ಮಾಡ್ಕೊಂಡ್ರು. ಅದಕ್ಕಾಗಿ ಏನಾದ್ರು ಯುದ್ಧದಲ್ಲಿ ಸೋತು. ಅರ್ಜುನ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು? ಕೃಷ್ಣನನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು. ಹಾಗಾಗಿ ಏನಾಗುತ್ತೆ? ಅವರು ಯುದ್ಧದಲ್ಲಿ ಗೆದ್ರು. ಅದೇ ತರಾನೇ ಭಗವಂತನಿಗೆ ಎರಡೆರಡು ಚಾಯ್ಸ್, ಸ್ವರ್ಗ ನರಕ, ಸುಖ ದುಃಖ, ಸಾವು. ಹೌದಲ್ವಾ? ಭಗವಂತನಿಗೆಲ್ಲ ಎರಡೆರಡು ಚಾಯ್ಸ್. ಆದ್ರೆ ನಮಗಿರೋದು ಒಂದೇ ಚಾಯ್ಸ್. ಯಾರು? ನಾರಾಯಣ, ಕೃಷ್ಣ, ಅಚ್ಯುತ, ಅನಂತ, ಗೋವಿಂದ, ಹರಿ. ಅವನೊಬ್ಬನೇ ನಮಗೆ ಚಾಯ್ಸ್.
ಇಲ್ಲಿ ಹೇಳಿರೋದು ಅದನ್ನೇ ಭಗವಂತ ಏನಂತ ಹೇಳಿ, ಭಕ್ತಿ ಯೋಗವನ್ನ ಮಾಡಿ ಸುಲಭವಾಗಿ ವೈಕುಂಠಕ್ಕೆ ಹೋಗಿ. ಇಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಏನ್ ಮಾಡ್ಬೇಕು? ಇಲ್ಲೇ ಹುಟ್ಟಬೇಕು, ಇಲ್ಲೇ ಸಾಯ್ಬೇಕು, ಮತ್ತೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ. ಹೇಗೆ ಸುಲಭವಾಗಿ ಒಬ್ಬರನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಗೆ ನಾವು ಮೊಬೈಲ್ ಫೋನ್ ಇಟ್ಕೊಂಡಿದೀವೋ ಅದೇ ತರಾನೇ ನಾವು ಭಗವಂತನನ್ನ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ